ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸ್ ಅಂದರೆ 3ನೇ ಕ್ಲಾಸ್ ಮಕ್ಕಳಿಗೆ ಅಂತಾನೆ ನವೋದಯ ಸಿಲೆಬಸ್ನ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದೀನಿ. ಆಲ್ರೆಡಿ 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು 4ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. 4ನೇ ಚಾಪ್ಟರ್ ಅಂದರೆ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿ ಅಂತ. ಈ ಚಾಪ್ಟರ್ದು ಈ ಕ್ಲಾಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಚಾಪ್ಟರ್ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೀವು ಲೈಫಲ್ಲಿ ಮರೆಯಲ್ಲ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ನೀವು ಲೈಫಲ್ಲಿ ಮರೆಯಲ್ಲ. ಮತ್ತು ಮ್ಯಾಥಮೆಟಿಕ್ಸ್ ಪಾಠ ಕೇಳ್ತಾ ಇದ್ರೆ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ. 100% ನಿಮ್ಮ ಬಾಯಲ್ಲಿ ನೀರು ಬರುತ್ತೆ. ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಬೇಸಿಕ್ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿ ಅಂದರೆ ಅದರ ಬೇಸಿಕ್ ಡೆಫಿನೇಷನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕ್ ಡೆಫಿನೇಷನ್ ಏನು ಅಂದರೆ, ಯಾವ್ದಾರ ಒಂದು ಐಟಮ್ ತಗೊಳ್ಳಿ, ಯಾವ್ದಾರ ಒಂದು ಐಟಮ್ ಅಥವಾ ವಸ್ತುನ ತಗೊಳ್ಳಿ, ಅದನ್ನು ಈಕ್ವಲ್ ಆಗಿ ಕಟ್ ಮಾಡಿ, ಆಯಿತಾ. ಈಕ್ವಲ್ ಪಾರ್ಟ್ಸ್ ಅಥವಾ ಈಕ್ವಲ್ ಪೀಸ್ ಬರೋಂಗೆ ಕಟ್ ಮಾಡಾದ್ಮೇಲೆ ಒಂದೊಂದೇ ಪೀಸ್ನ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ಫ್ರಾಕ್ಷನ್ ಅಥವಾ ಭಿನ್ನರಾಶಿ ಅಂತ ಕರಿತೀವಿ. ಇನ್ನೊಂದ್ಸಲ ಡೆಫಿನೇಷನ್ನ ರಿಪೀಟ್ ಮಾಡ್ತೀನಿ. ಯಾವ್ದಾರ ಒಂದು ಐಟಮ್ ಅಥವಾ ವಸ್ತು ತಗೊಳ್ಳಿ, ಅದನ್ನ ಈಕ್ವಲ್ ಆಗಿ ಕಟ್ ಮಾಡಿ, ಆಯ್ತಾ. ಪ್ರತಿಯೊಂದು ಪೀಸು ಸಮಭಾಗ ಬರೋಂಗೆ ಕಟ್ ಮಾಡಾದ್ಮೇಲೆ ಒಂದೊಂದೇ ಪೀಸ್ನ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಚಕೋತ ತಗೊಂಡಿದ್ದೀನಿ, ಆಯ್ತಾ. ಇದು ಒಂದು ಐಟಮ್, ಕಂಪ್ಲೀಟ್ ಒಂದು ಐಟಮ್ ಇದು. ಈ ಚಕೋತ ತಗೊಂಡಿದ್ದೀನಿ, ಆಯ್ತಾ. ಚಕೋತ ತಗೊಂಡು ಇದನ್ನ ಈಕ್ವಲ್ ಪಾರ್ಟ್ ಬರಂಗೆ ಕಟ್ ಮಾಡ್ತೀನಿ, ಆಯ್ತಾ. ಹಿಂಗೊಂದು ಕಟ್ಟು 4 ಈಕ್ವಲ್ ಪಾರ್ಟ್ ಬರಂಗೆ ಕಟ್ ಮಾಡ್ತೀನಿ, ಆಯ್ತಾ. ನೋಡಿ, ಆಲ್ರೆಡಿ ಕಟ್ ಮಾಡಿದ್ದೀನಿ, ಆಯ್ತಾ. ಆಲ್ರೆಡಿ ಇದನ್ನ 4 ಈಕ್ವಲ್ ಪಾರ್ಟ್ ಬರೋಂಗೆ ಕಟ್ ಮಾಡಿದ್ದೀನಿ. ಒಂದು ಐಟಮ್ ತಗೊಂಡಿದ್ದೀನಿ, ಒಂದು ವಸ್ತು ತಗೊಂಡಿದ್ದೀನಿ, ಅದನ್ನ ಸಮಭಾಗ ಮಾಡಿದ್ದೀನಿ. ಇದರಲ್ಲಿ 4 ಸಮಭಾಗ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಆಯ್ತಾ. ಅದರಲ್ಲಿ ಒಂದು ಪೀಸ್ ತಗೋತೀನಿ, ಆಯ್ತಾ. 4 ಪಾರ್ಟಲ್ಲಿ 1 ಪೀಸ್ ತಗೋತೀನಿ. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಫ್ರಾಕ್ಷನ್ ಅಥವಾ ಭಿನ್ನರಾಶಿಯಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ನೋಡಿ, ಇದೊಂದು ಪೀಸ್ನ ಹೇಳಿದ್ನಲ್ಲ ನಿಮಗೆ ಆಲ್ರೆಡಿ ಬಾಯಲ್ಲಿ ನೀರು ಬರೆಸ್ತೀನಿ ಅಂತ. ನೋಡಿ, ಕಲರ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಿಮಗೆ. ಅದರ ಜೊತೆಗೆ ಇದ್ರ ಮೇಲೆ ಪೆಪ್ಪರು ಸಾಲ್ಟ್ ಹಾಕೊಂಡು ನಾವು ತಿಂತಾ ಇದ್ರೆ 100% ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಆಯ್ತಾ. ಹೇಳಿದ್ದೀನಿ. ಇದು ಎಷ್ಟು ಪಾರ್ಟಾಗಿ ಕಟ್ ಮಾಡಿರೋದು ನಾವು ಚಕೋತನ ಎಷ್ಟು ಪಾರ್ಟಾಗಿ ಕಟ್ ಮಾಡಿರೋದು, ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಟೋಟಲ್ ಆಗಿ 4 ಪಾರ್ಟಾಗಿ ಕಟ್ ಮಾಡಿದ್ವಿ, ಆಯ್ತಾ. 4 ಪಾರ್ಟಾಗಿ ಕಟ್ ಮಾಡಿದ್ವಿ, ಆಯ್ತಾ. ಇಲ್ಲಿ 3 ಇದೆ, ಇಲ್ಲೊಂದಿದೆ. ಟೋಟಲ್ ಆಗಿ ಎಷ್ಟು ಪಾರ್ಟಾಗಿ ಕಟ್ ಮಾಡಿರೋದು, 4 ಪಾರ್ಟಾಗಿ ಕಟ್ ಮಾಡಿದ್ವಿ. ಅದರಲ್ಲಿ 1 ಪೀಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಫ್ರಾಕ್ಷನ್ ಅಥವಾ ಭಿನ್ನರಾಶಿಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 4ನೇ 1 ಕನ್ನಡದಲ್ಲಿ 4ನೇ 1 ಕನ್ನಡದಲ್ಲಿ 4ನೇ 1 ಭಾಗ, 4ರಲ್ಲಿ 1 ಭಾಗ ಇದು, ಆಯ್ತಾ. 4 ಪೀಸಲ್ಲಿ 1 ಪೀಸು. ಇಂಗ್ಲೀಷಲ್ಲಿ 1/4 ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ 1/4 ಅಂತ ಹೇಳ್ತೀವಿ. ಇಲ್ಲಿ ನೋಡಿ, 4 ಭಾಗ ಇದೆ, ಆಯ್ತಾ. ಒಂದು ಐಟಮ್ ತಗೊಂಡಿದ್ವಿ, 4 ಈಕ್ವಲ್ ಪಾರ್ಟ್ಸ್ ಆಗಿ ಕಂಪ್ಲೀಟ್ ಮಾಡಿದ್ವಿ, 4 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡಿದ್ವಿ. ಅದರಲ್ಲೂ 1 ಪಾರ್ಟ್ ತಗೊಂಡಿದ್ವಿ. 1 ಪಾರ್ಟ್ ತಗೊಂಡಿದ್ದೀನಿ, ಏನಾಗುತ್ತೆ, 4ರಲ್ಲಿ 1 ಭಾಗ ಅಥವಾ 1/4 ಅಂತ ಹೇಳ್ತೀವಿ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡೋದು, ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಒಂದು ಐಟಮ್ ತಗೊಂಡಿದ್ದೀವಿ, 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀವಿ. ಅದ್ರಲ್ಲಿ ಏನು ಮಾಡಿದ್ದೀವಿ, ಒಂದ್ರ ಬದಲು 3 ಪಾರ್ಟ್ ತಗೊಂಡಿದ್ದೀವಿ. ಇಲ್ಲಿ 3 ಪಾರ್ಟ್ ತಗೊಂಡಿದೆ, ಆಯ್ತಾ. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ, ಇದರಲ್ಲಿ 3 ಪಾರ್ಟ್ ತಗೊಂಡಿದೆ. 3 ಪಾರ್ಟು ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. 3 ಪಾರ್ಟ್ ತಗೊಂಡಿದ್ದೀನಿ. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, 3 ಪಾರ್ಟ್ ಇದೆ ನೋಡಿ, 3 ಪಾರ್ಟ್ ಕಾಣಿಸ್ತಾ ಇದೆಯಲ್ಲ. ಕಟ್ಟಾಗೋದ್ರೆ ಪುನಃ ಇಟ್ಕೊಳ್ಳೋದು ಕಷ್ಟ, ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ಈ 3 ಪಾರ್ಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಇಲ್ಲಿ ನೋಡಿ. ಟೋಟಲ್ ಆಗಿ ಎಷ್ಟು ಟೋಟಲ್ ನಂಬರ್ ಆಫ್ ಪಾರ್ಟ್ ಇರೋದು 4 ಇದೆ. ಟೋಟಲ್ ಆಗಿ 4 ಪಾರ್ಟ್ ಇದೆ. ಅದರಲ್ಲಿ 3 ಪಾರ್ಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 4ನೇ 3 ಭಾಗ ಕನ್ನಡದಲ್ಲಿ 4ನೇ 3 ಭಾಗ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಂಗ್ಲೀಷಲ್ಲಿ 3/4 ಅಂತ ಹೇಳ್ತೀವಿ, ಆಯ್ತಾ. ಇಂಗ್ಲೀಷ್ ಮೀಡಿಯಂ ಮಕ್ಕಳು 3/4 ಅಂತ ಹೇಳ್ತಾರೆ. ಕನ್ನಡ ಮೀಡಿಯಂ ಮಕ್ಕಳು 4ನೇ 3 ಭಾಗ, 4ರಲ್ಲಿ 3 ಭಾಗ ಅಂತ ಹೇಳ್ತೀವಿ, ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ. ಒಂದು ಐಟಮ್ ತಗೊಂಡು 4 ಪಾರ್ಟಾಗಿ ಕಂಪ್ಲೀಟ್ ಮಾಡಿದ್ವಿ, ಕಟ್ ಮಾಡಿದ್ದೀವಿ. ಕಟ್ ಮಾಡಾದ್ಮೇಲೆ 3 ಪಾರ್ಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ ಅಂದರೆ 4 ಪಾರ್ಟಲ್ಲಿ 3 ಭಾಗ, ಆಯ್ತಾ. 3 ಭಾಗನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಆಯ್ತಾ. ನೆಕ್ಸ್ಟ್ ನೋಡಿ, ಒನ್ಸ್ ಅಗೇನ್ ಒಂದು ಐಟಮ್ ತಗೊಂಡಿದ್ದೀವಿ, 4 ಈಕ್ವಲ್ ಪಾರ್ಟಾಗಿ ಕಟ್ ಮಾಡಿದ್ವಿ. ಕಟ್ ಮಾಡಾದ್ಮೇಲೆ ಇದನ್ನ ಏನು ಮಾಡ್ತೀವಿ, ಈ ರೀತಿ ಸಮಭಾಗ ಮಾಡ್ತೀವಿ. ನನಗೆ ಬಾಯಲ್ಲಿ ನೀರು ಬರ್ತಾ ಐತೆ, ಆಯ್ತಾ. ಕ್ಲಾಸ್ ಮುಗಿದ ತಕ್ಷಣ ಇದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕೊಂಡು ಕುತ್ಕೊಂಡು ತಿಂತೀನಿ, ಆಯ್ತಾ. ನನ್ನ ಬಾಯಲ್ಲಿ ನೀರು ಬರ್ತಾ ಐತೆ, ಆಯ್ತಾ. ನೋಡಿ, 4 ಪಾರ್ಟು
ಒಂದು ಐಟಮ್ನ ತಗೊಂಡು ಏನಂತಾರೆ ಏನಂದ್ರೆ ನಾನು ಚಕೋತ, ಈ ಚಕೋತನ ತಗೊಂಡು 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿದ್ರೆ 2 ಪೀಸ್ ರೆಪ್ರೆಸೆಂಟ್ ಮಾಡ್ತೀನಿ. ಈಗ ಎರಡು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಫ್ರಾಕ್ಷನ್ ಅಥವಾ ಭಿನ್ನರಾಶಿಲಿ? ಇವೆರಡು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 4ರಲ್ಲಿ 2 ಭಾಗ, ಆಯ್ತಾ? 4ರಲ್ಲಿ 2 ಭಾಗ, 4ನೇ 2 ಭಾಗ, ಅಥವಾ ಇಂಗ್ಲೀಷಲ್ಲಿ 2/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಆಯ್ತಾ? ಇದನ್ನ ಸಿಂಪ್ಲಿಫೈ ಮಾಡಿ 2 1s 2 2 2s, ಆಯ್ತಾ? 2 1s 2 2s. ಸೊ ಇದೇನಾಗುತ್ತೆ, ಅರ್ಧ ಭಾಗ ಆಗುತ್ತೆ ಅಲ್ವಾ? ನೋಡಿ, ಅರ್ಧ ಭಾಗ ಅಲ್ವಾ? ಇದರಲ್ಲಿ ಇದು ಅರ್ಧ ಭಾಗ, ಇದು ಅರ್ಧ ಭಾಗ. ಸೊ ಇದನ್ನ 2 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 4ರಲ್ಲಿ 2 ಪೀಸು, ಅದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಅರ್ಧ ಭಾಗ ಅಂತ ಹೇಳ್ಬೋದು. 1/2 ಅರ್ಧ ಭಾಗ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಆಯ್ತಾ? ಈಗ ನೋಡಿ, ಇನ್ನೊಂದು ಚಕೋತ ತಗೋತೀನಿ. ಇನ್ನೊಂದು ಚಕೋತ, ಇದನ್ನ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದ್ರೆ ಪೊಮೆಲೋ ಅಂತ ಕರೀತಾರೆ. ಇದನ್ನ ಇಂಗ್ಲೀಷಲ್ಲಿ ಪೊಮೆಲೋ ಅಂತ ಕರೀತಾರೆ, ಆಯ್ತಾ? ಇಂಗ್ಲೀಷಲ್ಲಿ ಪೊಮೆಲೋ ಅಂತ ಕರೀತಾರೆ. ಇದು ರಿಚ್ ಇನ್ ವಿಟಮಿನ್ ಸಿ. ವಿಟಮಿನ್ ಸಿ ಅಲ್ಲಿ ತುಂಬಾ ರಿಚ್ ಇದೆ. ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ ಇದ್ರಲ್ಲಿ, ಆಯ್ತಾ? ನೀವೇನಾದ್ರು ಇದು ಜಾಸ್ತಿ ತಿಂದ್ರೆ ನಿಮಗೆ ಕೋಲ್ಡ್ ಮತ್ತೆ ಫೀವರು ಬರೋದು ಅವಾಯ್ಡ್ ಆಗುತ್ತೆ, ಆಯ್ತಾ? ಇದನ್ನ ಜಾಸ್ತಿ ಏನಾದ್ರು ತಿಂದ್ರೆ ನಿಮಗೆ ಕೋಲ್ಡ್ ಫೀವರ್ ಎಲ್ಲ ರೆಸಿಸ್ಟ್ ಮಾಡುತ್ತೆ ಈ ಹಣ್ಣು. ಮತ್ತೆ ಇದನ್ನ ತುಂಬಾ ಸಿಟ್ರಸ್ ಆಸಿಡ್ ತುಂಬಾ ಜಾಸ್ತಿ ಇರುತ್ತೆ, ನಿಂಬೆಹಣ್ಣು ಥರ. ಇದ್ರಲ್ಲೂ ಅಷ್ಟೇ ಸಿಟ್ರಸ್ ಆಸಿಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾರ್ಟ್ ರಿಲೇಟೆಡ್ ಇಶ್ಯೂಸು ಆ ಥರ ಇದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಅಸಿಡಿಟಿ ಅದನ್ನೆಲ್ಲ ಇದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ, ಆಯಿತಾ? ಬಿಡಿ, ಅದೆಲ್ಲ ನ್ಯೂಟ್ರಿಷಿಯನ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ನಿಮಗೆ ಮ್ಯಾಥಮೆಟಿಕ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ, ಆಯಿತಾ? ಇದನ್ನ ಇಂಗ್ಲೀಷಲ್ಲಿ ಪೊಮೆಲೋ ಅಂತ ಕರೀತಾರೆ. ಇದು ವಿಟಮಿನ್ ಸಿ ಅಲ್ಲಿ ತುಂಬ ರಿಚ್ ಇರುತ್ತೆ, ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದಕ್ಕೆ, ಆಯಿತಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಚಕೋತ ತಗೋತೀವಿ. ಇದನ್ನ 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ನೋಡಿ, 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ, ಆಯ್ತಾ? ಒಂದು ಐಟಮು ಅಥವಾ ಒಂದು ಫ್ರೂಟ್ನ ತಗೊಂಡು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಇದರಲ್ಲಿ 1 ಪೀಸ್ ತಗೊಳ್ತೀನಿ. ಇದರಲ್ಲಿ 1 ಪೀಸ್, ಆಯ್ತಾ? ಕೆಲವೊಂದು ಹಣ್ಣು ಇರುತ್ತೆ ಇನ್ನ ಡಾರ್ಕ್ ಇರುತ್ತೆ. ಇದೇನು ಕಲರ್ ಇದೆ ರೆಡ್ಡಿಶು, ತುಂಬ ಡಾರ್ಕ್ ಆಗಿರುತ್ತೆ. ಅದು ನೋಡಿದ್ರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ, ಆಯ್ತಾ? ಒಂದು ಚಕೋತ ತಗೊಂಡಿದ್ದೀನಿ, 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ನೋಡಿ, 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಇದರಲ್ಲಿ ಇದೊಂದು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ, ಆಯ್ತಾ? ಅಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿರೋದು ನಾನು? 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ, ಆಯ್ತಾ? 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ, ಆಯ್ತಾ? ಟೋಟಲ್ ಪಾರ್ಟ್ನ ಕೆಳಗಡೆ ಬರ್ಕೊಳ್ಳಿ 3. ಅದರಲ್ಲಿ 1 ಪೀಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 3ನೇ 1 ಭಾಗ, ಕನ್ನಡದಲ್ಲಿ 3ನೇ 1 ಭಾಗ, ಆಯ್ತಾ? ಇಂಗ್ಲೀಷಲ್ಲಿ 1/3, ಆಯ್ತಾ? 1/3 ಅಂತ ಹೇಳ್ತಾರೆ, ಆಯ್ತಾ? ನೆಕ್ಸ್ಟ್ ಒಂದು ಚಕೋತ ತಗೊಂಡಿದ್ದೀನಿ ಅಥವಾ ಒಂದು ಐಟಮ್ ತಗೊಂಡು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಈಗ 2 ಪೀಸ್ ತಗೋತೀನಿ, ಆಯ್ತಾ? 3 ಪೀಸಲ್ಲಿ 2 ಪೀಸ್ ತಗೋತೀನಿ. ಇವೆರಡು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? 2 ಪೀಸ್ನ ಟೋಟಲ್ ನಂಬರ್ ಆಫ್ ಪಾರ್ಟ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಪಾರ್ಟು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿರೋದು. 3 ಈಕ್ವಲ್ ಪಾರ್ಟಲ್ಲಿ ಈಗ ಇವೆರಡನ್ನ ರೆಪ್ರೆಸೆಂಟ್ ಮಾಡಬೇಕು, ಆಯ್ತಾ? ಇದನ್ನ ಇಂಗ್ಲೀಷಲ್ಲಿ 2/3 ಅಂತ ಹೇಳ್ತಾರೆ, ಕನ್ನಡದಲ್ಲಿ 3ನೇ 2 ಭಾಗ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ 2/3 ಅಂತ ಹೇಳ್ತಾರೆ, ಕನ್ನಡದಲ್ಲಿ 3ನೇ 2 ಭಾಗ ಅಂತ ಹೇಳ್ತಾರೆ, ಆಯ್ತಾ? ಅಂದರೆ 3 ಪೀಸಲ್ಲಿ 2 ಪೀಸು ಇದು ರೆಪ್ರೆಸೆಂಟ್ ಮಾಡುತ್ತೆ, ಆಯ್ತಾ? ನೆಕ್ಸ್ಟ್ ನೋಡಿ, 3 ಪಾರ್ಟ್ ಇದೆ, 3 ಈಕ್ವಲ್ ಪಾರ್ಟ್ ಇದೆ. ಈ 3 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಈ 3 ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ. 3 ಅಯ್ಯೋ ನೋಡಿ, ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ, ಕೆಳಗಡೆ ಬಿದ್ದಾಯ್ತು ನೋಡಿ. 3 ಪಾರ್ಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಈ 3 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, 3 ಪೀಸ್ ಇದೆ, 3 ಪೀಸಲ್ಲಿ 3 ಪೀಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈ ಥರನೂ ನಾವು ರೆಪ್ರೆಸೆಂಟ್ ಮಾಡೋದು. 3 ಕ್ಯಾನ್ಸಲ್ ಆಗುತ್ತೆ, ಸೊ 1 ಆಗುತ್ತೆ. ಅಂದರೆ ಕಂಪ್ಲೀಟ್ ಹೋಲ್ ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇದು ಚಕೋತ ಅದು, ಆಯ್ತಾ? ಹೋಲ್ ಪೀಸ್ನು ನಾವು ಫ್ರಾಕ್ಷನ್ ಆಗಿ ರೆಪ್ರೆಸೆಂಟ್ ಮಾಡೋದು. 3 ಪೀಸ್ನು ಈ ರೀತಿ ಫ್ರಾಕ್ಷನ್ ಆಗಿ ರೆಪ್ರೆಸೆಂಟ್ ಮಾಡೋದು. 3/3 ಅಂತ ಹೇಳ್ಬೋದು, ಆಯ್ತಾ? ನಾವು 3 ಈಕ್ವಲ್ ಪಾರ್ಟ್ ಕಟ್ ಮಾಡಿದರೆ 3/3 ಅಂತ ಬೇಕಾದ್ರೆ ಇವು 3 ರೆಪ್ರೆಸೆಂಟ್ ಮಾಡ್ಬೋದು, ಆಯ್ತಾ? ಆಲ್ಮೋಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಫ್ರೂಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆ, ಈಗ ಸೆಕೆಂಡ್ ಎಕ್ಸಾಂಪಲ್, ನೆಕ್ಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಅನಾನಸ್ ತಗೊಂಡಿದ್ದೀನಿ, ಆಯ್ತಾ? ಒಂದು ಅನಾನಸು, ಇದನ್ನ
ಒಂದು ಕಂಪ್ಲೀಟ್ ಫ್ರೂಟ್ ಅಂತ ಹೇಳ್ಬೋದು ಆಯ್ತಾ. ಒಂದು ಕಂಪ್ಲೀಟ್ ಫ್ರೂಟ್ ಅಂತ ಹೇಳ್ಬೋದು. ಇದನ್ನ ಎಷ್ಟು ಪಾರ್ಟ್ ಆಗಿ ಕಟ್ ಮಾಡಿದೀನಿ ನೋಡಿ ಆಯ್ತಾ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ ಆಯ್ತಾ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ ಆಯ್ತಾ. ಸೊ ಟೋಟಲ್ ನಂಬರ್ ಆಫ್ ಪಾರ್ಟ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಪಾರ್ಟು 4 ಇದೆ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಾದ್ಮೇಲೆ ಇದೊಂದು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಇದೊಂದು ಪೀಸ್ನ, ಸೊ ಇದೊಂದು ಪೀಸ್ನ ನಾನು ಇದನ್ನೆಲ್ಲ ತೊಗೊಂಡಿರೋದು ಸಿಂಗಲ್ ಪೀಸ್ನ 1/4 ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಆಯ್ತಾ. 4 ಪಾರ್ಟಲ್ಲಿ ಒಂದು ಭಾಗ, 4ನೇ ಒಂದು ಭಾಗ ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಆಯ್ತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಕಂಪ್ಲೀಟು ಓಲ್ ಫ್ರೂಟ್ ಇದೆ. ಓಲ್ ಫ್ರೂಟಲ್ಲಿ ನಾನು 2 ಪಾರ್ಟ್ ತೊಗೋತೀನಿ. 2 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಇದೆರಡು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಆಲ್ರೆಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಆಯಿತಾ. 4 ಪಾರ್ಟಲ್ಲಿ 2 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಆಯಿತಾ. ನೋಡಿ 4 ಪಾರ್ಟಲ್ಲಿ 2 ಅಂದರೆ ಇಲ್ಲೆರಡು ಪೀಸ್ ಇದೆ, ಇಲ್ಲೆರಡು ಪೀಸ್ ಇದೆ. 4 ಪಾರ್ಟಲ್ಲಿ 2 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ. ಮತ್ತು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2 1s 2 2s ಆಯಿತಾ. 2/4ನ ಆಫ್ ಅಂತ ಹೇಳ್ಬೋದು. ಆಫ್ ಅಂದರೆ ಏನು ಅರ್ಥ? ಆಫ್ ಅಂದರೆ ಏನು ಅಂದರೆ ಅರ್ಧ ಭಾಗ ಅಂತ ಆಯಿತಾ. ಫ್ರೂಟ್ದು ಅರ್ಧ ಭಾಗ ಅಂತ, ಇದು ಅರ್ಧ ಭಾಗ ಅಂದರೆ ಇದು 50%, ಇದು 50%. ಅರ್ಧ ಅಂದರೆ 50% ಅಂತ. ಅರ್ಧ 1/2 ಅಂದರೆ ಅರ್ಧ, ಇದು ಅರ್ಧ ಭಾಗ, ಇದು ಅರ್ಧ ಭಾಗ ಅಂತ ಹೇಳ್ಬೋದು ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಏನು? ಅನಾನಸ್ 4 ಪಾರ್ಟ್ ಇದೆ. 4 ಪಾರ್ಟಲ್ಲಿ 3 ಭಾಗ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? 1 2 3. ಈ 3 ಪೀಸು ಅಥವಾ 3 ಭಾಗನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂದರೆ, ಈ 3 ಭಾಗನ ಕ್ಯಾಪ್ ತೆಗೆಯೋದೇ ಕಷ್ಟ ಆಗ್ಬಿಟ್ಟೈತೆ. ಈ 3 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 4ರಲ್ಲಿ 3 ಭಾಗ ಆಯಿತಾ. 4ರಲ್ಲಿ 3 ಭಾಗ ಅಥವಾ 3/4 ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಈ 3 ಪೀಸ್ನ ಆಯಿತಾ. ಇದು ಅಷ್ಟೇ, ಪೆಪ್ಪರು ಸಾಲ್ಟ್ ಹಾಕೊಂಡ್ರೆ ಬಾಯಲ್ಲಿ ಖಂಡಿತ ನೀರು ಬರುತ್ತೆ. ಕ್ಲಾಸ್ ಮುಗಿದ ತಕ್ಷಣ ಅದೇ ಕೆಲಸ ನಾನು ಮಾಡೋದು ಆಯಿತಾ. ನೆಕ್ಸ್ಟ್ ಆಯಿತಾ, 1/4 ಆಯಿತು, 2/3 ಆಯಿತು, 3/4 ಆಯಿತು. ನೆಕ್ಸ್ಟ್ ನೋಡಿ 4 ಪಾರ್ಟು, 4 ಪೀಸ್ ಮಾಡಿದ್ದೀನಿ. ಒಂದು ಹಣ್ಣ ತೊಗೊಂಡು 4 ಈಕ್ವಲ್ ಪಾರ್ಟ್ ತೊಗೊಂಡು 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಅಂದರೆ 4/4 ಬೇಕು ಅಂದರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ. 4/4, 4 ಪೀಸಲ್ಲಿ 4 ಪೀಸ್ ಆಯಿತಾ. ಅಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ? 4 ಕ್ಯಾನ್ಸಲ್ ಆಗುತ್ತೆ. ಕಂಪ್ಲೀಟು ಒಂದು ಫ್ರೂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ 4 ಪೀಸು ಕಂಪ್ಲೀಟು ಒಂದು ಫ್ರೂಟ್ನ ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಪೆಪ್ಪರ್ ಸಾಲ್ಟ್ ಕಾಯ್ತಾ ಇದೆ ಅಲ್ಲಿ. ಈಗ ನೆಕ್ಸ್ಟ್ ಇನ್ನೊಂದು ಫ್ರೂಟ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ಲಿ ಕುಕುಂಬರ್ ತೊಗೊಂಡಿದ್ದೀನಿ. ಕುಕುಂಬರ್ ಅಂದರೆ ಕನ್ನಡದಲ್ಲಿ ಸೌತೆಕಾಯಿ ತೊಗೊಂಡು ಎಷ್ಟು ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ ಗೊತ್ತಾ? ಆಲ್ಮೋಸ್ಟ್ ಈಕ್ವಲ್ ಪಾರ್ಟು. 1 2 3 4 5 6 ಆಯಿತಾ. ಆಲ್ಮೋಸ್ಟು 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ ಇದು ಆಯಿತಾ. ಆಲ್ಮೋಸ್ಟ್ ಇದು 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. 1 2 3 4 5 6 ಅರ್ಥ ಆಯ್ತಾ? 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ ಇದು. ಈಗ ಇದೊಂದು ಪೀಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಅಂದರೆ ಆಯಿತಾ ನೋಡಿ, ಇದೊಂದು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಆಯ್ತಾ. 6ರಲ್ಲಿ 1 ಭಾಗ, 6 ಪೀಸಲ್ಲಿ 1 ಭಾಗ ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಇದನ್ನು ಆಯಿತಾ. ನೆಕ್ಸ್ಟು ಇವೆರಡು ಪೀಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಎಲ್ಲ ಬಿದ್ದೋಗ್ತಾ ಇದೆ ಆಯಿತಾ. ನೆಕ್ಸ್ಟ್ ಇವೆರಡು ಪೀಸು, ಇವೆರಡು ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಟೋಟಲ್ ನಂಬರ್ ಆಫ್ ಪೀಸಸ್ ಎಷ್ಟಿದೆ? 6. 6ರಲ್ಲಿ 2 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಇಟ್ಕೋತೀನಿ ಇಲ್ಲಿ, ಇಲ್ಲೇ ಕಾಣಿಸ್ತಾ ಇದೆ. 6ರಲ್ಲಿ 2 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಆಯಿತಾ. 6ರಲ್ಲಿ 2 ಭಾಗ ರೆಪ್ರೆಸೆಂಟ್ ಮಾಡ್ತೀನಿ. ಬೇಕು ಅಂದರೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು. 2 1s 2 3s 1/3 ಅಂತ ಬೇಕಾದರೂ ಹೇಳ್ಬೋದು ನಾವು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲ 2/6 ಹಾಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ಈ ರೀತಿ ಬೇಕಾದ್ರೆ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ. 6ರಲ್ಲಿ 2 ಪೀಸು ಆಯಿತಾ. ನೆಕ್ಸ್ಟ್ ನೋಡಿ ಆಯಿತಾ, 6ರಲ್ಲಿ 3 ಪೀಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? 6ರಲ್ಲಿ 3 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂದರೆ
ಈ ಥರ 6 ಅಲ್ಲಿ 3 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 1s 3 2s ಅರ್ಧ ಭಾಗ ಆಗುತ್ತೆ. ಅರ್ಧ ಭಾಗ ಅಂದ್ರೆ ಯಾವ ರೀತಿ ಆಗುತ್ತೆ ನೋಡಿ, 50%, ಇದು 50%, ಇದು 50%. ಆಯ್ತಾ. ಸೌತೆಕಾಯಲ್ಲಿ ಇದು ಅರ್ಧ ಭಾಗ, ಇದ್ರಲ್ಲಿ 3 ಪೀಸ್ ಇದೆ. ಸೌತೆಕಾಯಲ್ಲಿ ಇದು ಅರ್ಧ ಭಾಗ, ಕುಕುಂಬರ್ ಅಲ್ಲಿ ಇದ್ರಲ್ಲಿ ಅರ್ಧ ಭಾಗ, ಇಲ್ಲಿ 3 ಪೀಸ್ ಇದೆ, ಇಲ್ಲಿ 3 ಪೀಸ್ ಇದೆ. ಆಯ್ತಾ. ಇದನ್ನ ಅರ್ಧ ಭಾಗ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ. ನೆಕ್ಸ್ಟ್ 3 3 ಆಯ್ತಾ. ನೆಕ್ಸ್ಟ್ 4 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಈ 4 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ, ಆಯ್ತಾ, ಈ 4 ಪೀಸ್ ತಗೊಂಡಿದ್ದೀನಿ. ಈ 4 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ, ಇದನ್ನ 6 ಅಲ್ಲಿ 4 ಭಾಗ. ಆಯ್ತಾ. 6 ಪೀಸಲ್ಲಿ 4 ಪೀಸ್ ಅಂತಾನೆ ಹೇಳ್ಬೋದು. 6 ಪೀಸಲ್ಲಿ 4 ಪೀಸ್. ಇದನ್ನು ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು. 2 2s 2 3s. ಆಯ್ತಾ. ಸಿಂಪ್ಲಿಫೈ ಮಾಡಿದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಇಲ್ಲ 6 ಅಲ್ಲಿ 4 ಪೀಸ್ ಅಂತ ಡೈರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡಿ. ಆಯ್ತಾ. ನೆಕ್ಸ್ಟ್ ಟೋಟಲ್ ಆಗಿ 6 ಪೀಸ್ ಇದೆ. 6 ಅಲ್ಲಿ 5 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? 6 ಅಲ್ಲಿ 5 ಪೀಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡಿ. ಟೋಟಲ್ ನಂಬರ್ ಆಫ್ ಪೀಸಸ್ 6 ಇದೆ. 6 ಪೀಸಲ್ಲಿ 5 ಪೀಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ನೀವು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಬಾಕಿದೆಲ್ಲ ಸಿಂಪ್ಲಿಫೈ ಮಾಡ್ಬೋದು, ಸಿಂಪ್ಲಿಫೈ ಮಾಡಿದ್ವಿ. ಬೇಕು ಅಂದರೆ ಸಿಂಪ್ಲಿಫೈ ಮಾಡಿ, ಬೇಡ ಅಂದರೆ ಹಿಂಗೆ ಇಟ್ಕೊಳ್ಳಿ. ಆಯ್ತಾ. ನೆಕ್ಸ್ಟ್ 6 ಪೀಸ್ ಇದೆ. ಈ 6 ಪೀಸ್ನ ಯಾವ ರೀತಿ ಫ್ರಾಕ್ಷನ್ ರೆಪ್ರೆಸೆಂಟ್ ಮಾಡ್ತೀರಾ? ಮಾಡ್ಬೋದು, ಆಲ್ರೆಡಿ ಮಾಡಿದ್ವಿ. ಈ 6 ಪೀಸ್ನ ಯಾವ ರೀತಿ ಫ್ರಾಕ್ಷನ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಆಯ್ತಾ, ಟೋಟಲ್ ನಂಬರ್ ಆಫ್ ಪೀಸ್ ಎಷ್ಟಿದೆ? 6. ಈಗ ಪುನಃ 6 ಪೀಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡೋದು. 6 1s 6 1s 1 ಬರುತ್ತೆ. ಹಂಗಂದ್ರೆ ಇದು ಕಂಪ್ಲೀಟ್ ಒಂದೇ ಪೀಸ್ ಅಂತ. 6/6 ಅಂದರೆ ಇದು ಕಂಪ್ಲೀಟ್ ಒಂದೇ ಪೀಸ್ ಅಂತ. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಆಲ್ಮೋಸ್ಟ್ ಇದಕ್ಕೂ ಅಷ್ಟೇ ಪೆಪ್ಪರು ಸಾಲ್ಟು ಕಾಯ್ತಾ ಇದ್ದೆ. ಕ್ಲಾಸ್ ಮುಗಿದ್ಮೇಲೆ ಇದಕ್ಕೊಂದು ಮಾಡ್ತೀನಿ, ಹಬ್ಬ ಮಾಡ್ತೀನಿ. ನೋಡಿ, ಈಗ ಒಂದು ಸ್ಪೆಷಲ್ ಎಕ್ಸಾಂಪಲ್ಲು, ಸ್ಪೆಷಲ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ನಿಮಗೆ ಫ್ರಾಕ್ಷನ್ ಅಥವಾ ಭಿನ್ನರಾಶಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ನಾನು ಇದು ತೊಗೊಂಡಿದ್ದೀನಿ, ಚಕೋತ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಅನಾನಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಕುಕುಂಬರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕುಕುಂಬರ್ ಅಂದರೆ ಸೌತೆಕಾಯಿ, ಅನಾನಸು, ಚಕೋತ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಕಸ್ಮಾತ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಮ ಬಾಯಲ್ಲಿ ನೀರು ಬರಲಿಲ್ಲ ಅಂದರೆ ಈಗ 100% ಬಂದೇ ಬರುತ್ತೆ ನಿಮಗೆ. ಆಯಿತಾ. ರೆಡಿ ಆಗಿರಿ. ಏನದು, ಏನಕ್ಕೆ 100% ನೀರು ಬಂದೇ ಬರುತ್ತೆ ಅಂದರೆ, ಪಿಜ್ಜಾ ತಗೊಂಡಿದ್ದೀನಿ. ಆಯಿತಾ. ಇದ್ರಲ್ಲಿ ಆಲ್ರೆಡಿ ಪೆಪ್ಪರು ಸಾಲ್ಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆಯಿತಾ. ಕೆಳಗಡೆ ಬೀಳಲಿಲ್ಲ ಅಂದರೆ ನನ್ನ ಪುಣ್ಯ. ಆಯಿತಾ. ಕೆಳಗಡೆ ಬೀಳಲಿಲ್ಲ ಅಂದರೆ ನನ್ನ ಪುಣ್ಯ, ಇಲ್ಲ ಅಂದರೆ ಅಳಬೇಕಾಗತ್ತೆ. ಪಿಜ್ಜಾ. ಆಯಿತಾ. ಈ ಪಿಜ್ಜಾನ ಎಷ್ಟು ಈಕ್ವಲ್ ಪಾರ್ಟಾಗಿ ಕಟ್ ಮಾಡಿದ್ದೇನೆಂದರೆ, ಕಾಣಿಸ್ತಾ ಇದೆಯಾ? 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ. ಆಯಿತಾ. 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ. ಇದರಲ್ಲಿ 1 ಪೀಸ್ ತೊಗೊಳ್ತೀನಿ. 1 ಪೀಸು, ಬಾಯಲ್ಲಿ ನೀರು ಬರಲೇಬೇಕು. ಆಯಿತಾ. ನೋಡಿ, 1 ಪೀಸು 2 3 4 5. ಆಯಿತಾ. ಇನ್ನೊಂದ್ಸಲ ಕೌಂಟ್ ಮಾಡಿ. 1 2 3 4 5 6 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ ಇದನ್ನು, ಪಿಜ್ಜಾನ. ನೀರು ಬರುತ್ತಾ? ಎಚ್ ಡಿ ಕ್ವಾಲಿಟಿ ಆದರೆ 100%. ನಿಮ್ಗೇನೋ ಕ್ವಾಲಿಟಿ ಕಾಣಿಸ್ತಾರೆ 100% ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ನಿಮ್ಮ ಬಾಯಲ್ಲಿ ನೀರು ಬರಬೇಕು ಅಂತಲೇ ಪಿಜ್ಜಾ ತಂದಿರೋದು ನಾನು. ಅದ ಮಂಡ್ಯ ಸಿಟಿ ಸೆಂಟ್ರಲ್ಲಿ ಇನ್ನೊಂದು, ಆ ಕಡೆ ನಾನಿರೋದು ಒಂದು ಕಡೆ, ಪಿಜ್ಜಾ ಇರೋದು ಇನ್ನೊಂದು ಕಡೆ, ಅಲ್ಲಿ ಹೋಗಿ ತಂದಿದ್ದೀನಿ ಇವತ್ತು. ಆಯಿತಾ. ಬಾಯಲ್ಲಿ ನೀರು ಬರ್ತಾ ಇದೆ, ಆಮೇಲೆ ತಿಂತೀನಿ. ಈಗ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ. ಟೋಟಲ್ ನಂಬರ್ ಆಫ್ ಪಾರ್ಟ್ ಎಷ್ಟಿದೆ? 6 ಪಾರ್ಟ್ ಇದೆ. ಆಯಿತಾ. 6 ಪಾರ್ಟಲ್ಲಿ ಅಯ್ಯೋ ಪೆನ್ ಬೀಳ್ತಾ ಇದೆ. 6 ಪಾರ್ಟಲ್ಲಿ 1 ಪಾರ್ಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಇದು 1 ಪಾರ್ಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಆಯಿತಾ. 6 ಅಲ್ಲಿ 1 ಪಾರ್ಟ್. ಆಯಿತಾ. ಒಂದು ಪಿಜ್ಜಾ ತಗೊಂಡು 6 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಅದರಲ್ಲಿ 1 ಪಾರ್ಟ್ನ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ದೀನಿ. 6ನೇ 1 ಭಾಗ ಕನ್ನಡದಲ್ಲಿ, 6ರಲ್ಲಿ 1 ಭಾಗ. ಆಯಿತಾ. ಇಂಗ್ಲೀಷಲ್ಲಿ 1/6 ಅಂತ ಹೇಳ್ಬೋದು. ನೆಕ್ಸ್ಟು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಬಿದ್ದರೆ ಹೊರಟಾಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಪೀಸ್ ತೊಗೊಳ್ತೀನಿ. ಇನ್ನೊಂದು ಪೀಸು ಎಲ್ಲ ಸ್ಪೂನ್ ತೊಗೊಂಡು ಇದು ಮಾಡಬೇಕು. ಈಗೆಲ್ಲ ಒಂದೇ ಕೈ ಇರೋದ್ರಿಂದ ಆಗಲ್ಲ. ಸ್ಪೂನ್ ತೊಗೊಂಡು ಅಷ್ಟು ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ. ಈಗ 2 ಪೀಸು. ಆಯಿತಾ. ಟೋಟಲ್ ನಂಬರ್ ಆಫ್ ಪೀಸು 6 ಇದೆ. ಅದರಲ್ಲಿ 2 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಆಯಿತಾ. ಈಗ ಇವೆರಡು ಪೀಸ್ನ ರೆಪ್ರೆಸೆಂಟ್ ಮಾಡ್ತೀನಿ. ವಾವ್ ವಾವ್ ವಾವ್, ಏಯಪ್ಪ. ಆಯಿತಾ.
ನೋಡಿ 6ರಲ್ಲಿ 2 ಭಾಗ. ನಾನು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀನಿ, ಬೇಕು ಅಂದರೆ ಸಿಂಪ್ಲಿಫೈ ಮಾಡಿ, ಬೇಡ ಅಂದರೆ ಬಿಟ್ಬಿಡಿ. 6ರಲ್ಲಿ 2 ಭಾಗ, 6ನೇ 2 ಭಾಗ, ಇಂಗ್ಲೀಷಲ್ಲಿ 2/6 ಅಂತ ಹೇಳ್ಬೋದು ಆಯಿತಾ. ನೆಕ್ಸ್ಟ್ ಅದೇ ರೀತಿ ನೀವೆಲ್ಲ ನೋಡಿರ್ತೀರಾ. ನೆಕ್ಸ್ಟು 3 ಪೀಸ್ ತೊಗೋತೀನಿ. ಅಯ್ಯೋ ಇಲ್ಲಿ ನೋಡಿ ಮೇಲ್ಗಡೆ ಕ್ಯಾಪ್ ಯಾವ ರೀತಿ ಕಾಣಿಸ್ತಾ ಇದೆ, ಕ್ಯಾಪು, ಈರುಳ್ಳಿ, ಆನಿಯನ್ನು ಎಲ್ಲ ವೆಜ್ ಪಿಜ್ಜಾ. ಇದು ಪನ್ನೀರ್, ಇಲ್ಲಿ ಕಾಣಿಸ್ತಾ ಇರೋದು ಪನ್ನೀರು. ನಿಮ್ಮ ಬಾಯಲ್ಲಿ ನೀರು ಬರಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಇದು ಪನ್ನೀರ್. ಇಲ್ಲಿ ನೋಡಿ ಪನ್ನೀರು, ವಾವ್ ಯಾವ ರೀತಿ ಇದೆ ಅಪ್ಪ, ಟೇಸ್ಟ್ ನೋಡೋಣ. ಇದು ಪನ್ನೀರು. ಈಗ 3 ಪೀಸ್ 3 ಪೀಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಆಯಿತಾ. 3 ಪೀಸ್ನ 6ರಲ್ಲಿ 3 ಭಾಗ, 6ರಲ್ಲಿ 3 ಭಾಗ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು 3 ಪೀಸು ಇಲ್ಲಿದೆ, ಇಲ್ಲಿ ಇನ್ನು 3 ಪೀಸು ಇಲ್ಲಿದೆ. ಅಂದರೆ 50% ಇಲ್ಲಿದೆ, 50% ಇಲ್ಲಿದೆ ಆಯಿತಾ. 50% ಇಲ್ಲಿದೆ, 50% ಇಲ್ಲಿದೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿ, 3 1s 3 2s, ಅರ್ಧ ಭಾಗ, ಇದು ಅರ್ಧ ಭಾಗ, ಅದು ಅರ್ಧ ಭಾಗ ಆಯಿತಾ. ನೆಕ್ಸ್ಟ್ ಪೀಝಾ ಆರೋಗುತ್ತೆ, ಬೇಗ ಮಾಡ್ತೀನಿ ಇದೊಂದು ಮಾತ್ರ. ನೆಕ್ಸ್ಟ್ 4 ಪೀಸ್ ತೊಗೊಂಡಿದ್ದೀನಿ. 3 1 4 ಪೀಸ್ ಇದೆ ಇಲ್ಲಿ ಆಯಿತಾ. ನಾನೇನಾರು ನೀಟಾಗಿ ನಿಮ್ಗೆ ಕಾಣಿಸ್ಲಿ ಅಂತ ಇಟ್ಕೊಂಡ್ರೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. 6ರಲ್ಲಿ 4 ಭಾಗ, ಟೋಟಲ್ ನಂಬರ್ ಆಫ್ ಪಿಜ್ಜಾ ಇರೋದು ಈಕ್ವಲ್ ಪಾರ್ಟ್ 6 ಇದೆ, ಅದ್ರಲ್ಲಿ 4 ಭಾಗ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟು ಬೇಗ ಮಾಡ್ತಾ ಇದ್ದೀನಿ, ನಿಮಗಿಂತ ನನಗೆ ಅರ್ಜೆಂಟು. ಈಗ ಇನ್ನೊಂದು ಪೀಸು, 5 ಪೀಸ್ ನೋಡಿ, 1 2 3 4 5 ಪೀಸು. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಟೋಟಲ್ ನಂಬರ್ ಆಫ್ ಪೀಸಲ್ಲಿ ಬಿದ್ದೋಗುತ್ತೆ. ಕೆಳಗಡೆ ಇಡ್ತೀನಿ ಆಯಿತಾ. 6ರಲ್ಲಿ 5 ಭಾಗ, 6ರಲ್ಲಿ 5 ಭಾಗ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ಲ. ಫ್ರಾಕ್ಷನ್ ಅಂದರೆ ಇಷ್ಟೊಂದು ಸಿಂಪಲ್ ಆಗಿದೆ. ನೆಕ್ಸ್ಟ್ ನೋಡಿ 3 ಪೀಸು, ಟೋಟಲ್ ನಂಬರ್ ಆಫ್ ಪೀಸ್ ಎಷ್ಟಿದೆ, 6 ಪೀಸ್ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಬಾಯಲ್ಲಿ ನೀರು ಬರ್ತಾ ಇದೆ. 6 ಪೀಸು. ಇದನ್ನು ಯಾವ ರೀತಿ ಫ್ರಾಕ್ಷನ್ ರೆಪ್ರೆಸೆಂಟ್ ಮಾಡ್ತೀರಾ. ಟೋಟಲ್ ನಂಬರ್ ಆಫ್ ಪೀಸು 6 ಇದೆ, 6ರಲ್ಲಿ 6 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, 1 ಅಂದರೆ ಈ 6 ಪೀಸು ಕಂಪ್ಲೀಟು ಒಂದು ಕಂಪ್ಲೀಟ್ ಪೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು ಆಯಿತಾ. ನನಗೆ ನಂಬಿಕೆ ಇದೆ, ನಾನು ಹೇಳ್ದಂಗೆ ನೀವು ಲೈಫಲ್ಲಿ ಮರೆಯೋಕ್ಕೋಗಲ್ಲ ಈ ಕಾನ್ಸೆಪ್ಟ್. ಫ್ರಾಕ್ಷನ್ ಅಥವಾ ಭಿನ್ನರಾಶಿ ಈ ಕಾನ್ಸೆಪ್ಟನ್ನ ಲೈಫಲ್ಲಿ ಮರೆಯೋಕ್ಕೋಗಲ್ಲ. ಮತ್ತು ಪಾಠ ಕೇಳಬೇಕಾದ್ರೆ ನಿಮ್ಮ ಬಾಯಲ್ಲಿ ನೀರು ಬಂದಿದೆ ಅಂತ ನನಗೊಂದು ಭರವಸೆ ಇದೆ. ಅದು ಗೊತ್ತಿಲ್ಲ, ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಮೆನ್ಷನ್ ಮಾಡಿ. ಲಾಸ್ಟ್ ಇಲ್ಲೊಂದು ಪೀಸು, ಇದು ಮೋಸ್ಟ್ಲಿ ಕ್ಯಾರೆಟ್ ಅನಿಸುತ್ತೆ. ನೋಡಿ ಕ್ಯಾರೆಟ್ ಯಾವ ರೀತಿ ಮಾಡಿದ್ದಾನೆ. ನೆಕ್ಸ್ಟ್ ನೋಡಿ ಒಂದಷ್ಟು ಪಿಕ್ಚರು, ಸರ್ಕ್ಯುಲರ್ ಪಿಕ್ಚರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಅಲ್ಲೊಂದು ಕಂಪ್ಲೀಟ್ ಸರ್ಕಲ್ ಇದೆ ಆಯಿತಾ. ಕಂಪ್ಲೀಟ್ ಸರ್ಕಲ್ನ ಯಾವುದದು ಆಲ್ಮೋಸ್ಟ್ ಯೆಲ್ಲೋ ಕಲರಲ್ಲಿ ಫಿಲ್ ಮಾಡಿದ್ದಾರೆ ಆಯಿತಾ. ಅದನ್ನು ನೀವೇನಾದ್ರು ತಿಳ್ಕೊಳ್ಳಿ, ಪಿಜ್ಜಾ ಅಂತನಾರು ತಿಳ್ಕೊಳ್ಳಿ, ದಿಲ್ ಪಸಂದ್ ಅಂತನಾರು ತಿಳ್ಕೊಳ್ಳಿ. ಅದು ಕಂಪ್ಲೀಟ್ ದಿಲ್ ಪಸಂದ್ ಇದೆ, ಅದನ್ನು 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ಫಸ್ಟ್ ಫಿಗರ್ ಏನು ಕಾಣಿಸ್ತಾ ಇದೆ ಅದನ್ನು ಕಂಪ್ಲೀಟ್ ಸರ್ಕಲ್ನ ಫ್ರಾಕ್ಷನಲ್ಲಿ ಜಸ್ಟ್ 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1 ಅಥವಾ 1/1 ಅಂತಲೂ ಎಲ್ಲ ಒಂದೇ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ಸಿಂಗಲ್ ಡಿಜಿಟ್ ಇದ್ರೆ 1/1 ದಟ್ ಈಸ್ ಈಕ್ವಲ್ ಟು 1 ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಫಿಗರ್ ನೋಡಿ, ನೆಕ್ಸ್ಟ್ ಫಿಗರಲ್ಲಿ ಅದನ್ನು 4 ಈಕ್ವಲ್ ಪಾರ್ಟ್ ಆಗಿ ಮಾಡಿದ್ದೀವಿ. 4 ಈಕ್ವಲ್ ಪಾರ್ಟ್ ಆಗಿ ಮಾಡಿಬಿಟ್ಟು ಒಂದು ಪೀಸ್ ಮಾತ್ರ ಡಾರ್ಕನ್ ಮಾಡಿದ್ದೀವಿ, ಒಂದು ಪೀಸ್ ಮಾತ್ರ ಯೆಲ್ಲೋ ಕಲರ್ ಮಾಡಿದ್ದೀವಿ ಆಯಿತಾ. ಒಂದು ಪೀಸ್ ಮಾತ್ರ ಯೆಲ್ಲೋ ಕಲರ್ ಮಾಡಿದ್ದೀವಿ. ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ 1/4 ಆಯಿತಾ. 4 ಪೀಸಲ್ಲಿ 1 ಮಾತ್ರ ಯೆಲ್ಲೋ ಕಲರ್ ಮಾಡಿದ್ದೀವಿ, ಡಾರ್ಕನ್ ಮಾಡಿದ್ವಿ ಆಯಿತಾ. 4ನೇ 1 ಭಾಗ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಕಂಪ್ಲೀಟ್ ಸರ್ಕಲಲ್ಲಿ 50% 2 ಪೀಸ್ನ ನಾವು ಡಾರ್ಕನ್ ಮಾಡಿದ್ವಿ, 2 ಪೀಸ್ನ ಡಾರ್ಕನ್ ಮಾಡಿದ್ವಿ ಆಯಿತಾ. ಇದನ್ನು ಏನು ಮಾಡ್ತಾರೆ ಅಂದರೆ ನಾವು ಈ ರೀತಿ ಬರ್ಬೋದು, 4 ಪೀಸಲ್ಲಿ 2 ಪೀಸ್ನ ಡಾರ್ಕ್ ಮಾಡಿದ್ದೀವಿ. 4 ಪೀಸಲ್ಲಿ 1 2 3 4 4 ಪೀಸಲ್ಲಿ 2 ಪೀಸ್ನ ಡಾರ್ಕ್ ಮಾಡಿದ್ದೀವಿ ಅಂತ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 1s 2 2s ಆಫ್ ಬರುತ್ತೆ. ಆಫ್ ಅಂದರೆ 50% ಡಾರ್ಕ್ ಮಾಡಿದ್ದೀವಿ ಅಂತ ನೋಡಿ, 50%ನ ಡಾರ್ಕ್ ಮಾಡಿದ್ದೀವಿ ಅಂತ ಆಯಿತಾ. ಅದನ್ನು 1/2 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಕೊನೆ ಫಿಗರ್ನ ಏನು ಮಾಡಿದ್ವಿ ಅಂದರೆ ಒಂದು ಸರ್ಕಲ್ ತಗೊಂಡು ಅದನ್ನು
4 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಡಿವೈಡ್ ಮಾಡಿಬಿಟ್ಟು ನಾವು 3 ಪಾರ್ಟ್ನ 1 2 3 ಪಾರ್ಟ್ನ ಡಾರ್ಕನ್ ಮಾಡಿದ್ವಿ ಅಥವಾ ಯೆಲ್ಲೋ ಕಲರ್ ಗೋಲ್ಡನ್ ಯೆಲ್ಲೋ ಕಲರಿಂದ ಫಿಲ್ ಮಾಡಿದ್ವಿ. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಫ್ರಾಕ್ಷನಲ್ಲಿ? 4ರಲ್ಲಿ 3 ಭಾಗ, 4ನೇ 3 ಭಾಗ ಅಥವಾ 3/4 ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ? ನೋಡಿ, ಯಾವುದೇ ರೀತಿ ಕೊಟ್ಟರು ನೀವು ಇದನ್ನ ಮಾಡ್ಬೋದು, ಅಂದರೆ ಫ್ರಾಕ್ಷನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಒಂದು ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಒಂದು ವಾಟರ್ ಮೆಲನ್ ತೊಗೊಂಡು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಒಂದು ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಅದು ತೊಗೊಂಡು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. ಆಯಿತಾ? ಕಟ್ ಮಾಡಿಬಿಟ್ಟು ಒಂದು ಭಾಗನ ಈ ರೀತಿ ಡಾರ್ಕನ್ ಮಾಡಿದ್ದೀನಿ. ಅಂದರೆ ಒಂದು ಭಾಗನ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಇದು ಮಾಡ್ಬೋದು ಫ್ರಾಕ್ಷನ್ ಅಥವಾ ಭಿನ್ನರಾಶಿಲಿ? ಎಷ್ಟು ಪಾರ್ಟ್ ಇದೆ ಟೋಟಲ್ ಆಗಿ? 1 2 3. ಟೋಟಲ್ ನಂಬರ್ ಆಫ್ ಈಕ್ವಲ್ ಪಾರ್ಟು 3 ಇದೆ. ಅದರಲ್ಲಿ ಒಂದು ಭಾಗನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. 3ನೇ ಒಂದು ಭಾಗ. ಆಯಿತಾ? 3ನೇ ಒಂದು ಭಾಗ. 1 2 3 ಭಾಗದಲ್ಲಿ ಒಂದು ಭಾಗನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೇಮ್ ಒನ್ಸ್ ಅಗೇನ್, ಒಂದು ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಅದನ್ನು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ತೀನಿ. ಆಯಿತಾ? ಕಟ್ ಮಾಡಿಬಿಟ್ಟು ಒಂದನ್ನು ತಿಂದ್ಬಿಡ್ತೀನಿ. ಒಂದನ್ನು ತಿಂದರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? ಒಂದನ್ನು ತಿಂದರೆ ಇನ್ನು 2 ಉಳ್ಕೊಳ್ಳುತ್ತೆ. ಆಯಿತಾ? 1 ಪೀಸ್ನ ತಿಂದ್ಬಿಟ್ಟಿದ್ದೀನಿ, 2 ಪೀಸು ಉಳ್ಕೊಳ್ಳುತ್ತೆ. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಟೋಟಲ್ ನಂಬರ್ ಆಫ್ ಪಾರ್ಟು 3 ಇದೆ, ಅದರಲ್ಲಿ 2 ಪಾರ್ಟು ಉಳ್ಕೊಂಡಿದೆ. ಆಯಿತಾ? ಟೋಟಲ್ ನಂಬರ್ ಆಫ್ ಪಾರ್ಟು 3 ಇದೆ, ಅದರಲ್ಲಿ 2 ಪಾರ್ಟು ಉಳ್ಕೊಂಡಿದೆ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟು ಪುನಃ ಒಂದು ವಾಟರ್ ಮೆಲನ್ ಕಲ್ಲಂಗಡಿ ತೊಗೊಂಡಿದ್ದೀನಿ. ಆಯಿತಾ? ಅದರಲ್ಲಿ 3 ಪೀಸ್ ತಿಂದ್ಬಿಟ್ಟಿದ್ದೀನಿ. 1 ಪೀಸ್ ಮಾತ್ರ ಈ ರೀತಿ ಉಳ್ಕೊಂಡಿದೆ. ವಾಟರ್ ಮೆಲನ್ 1 ಪೀಸ್ ಉಳ್ಕೊಂಡಿದೆ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಫಸ್ಟ್ ನಂಬರ್ ಆಫ್ ಪಾರ್ಟ್ ಎಷ್ಟು ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿರೋದು? 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. 4ರಲ್ಲಿ ಉಳಿದಿರೋದು ಒಂದೇ ಭಾಗ. ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಕಾಲು ಭಾಗ ಅಂತ ಹೇಳ್ತಾರೆ. ಆಯಿತಾ? ಇನ್ನೊಂದು ನೋಡಿ, ಪುನಃ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಆಯಿತಾ? ಅದರಲ್ಲಿ ಒಂದೇ 1 ಪೀಸ್ ಮಾತ್ರ ತಿಂದಿರೋದು. ಒಂದೇ 1 ಪೀಸ್ ತಿಂದಿದ್ದೀನಿ, ಉಳಿದಿರೋ 3 ಪೀಸ್ ಇದೆ. ಹಿಂಗೆ ಉಳಿದಿರೋ 3 ಪೀಸು ಹಾಗೇ ಇದೆ. 1 ಪೀಸ್ ಮಾತ್ರ ತಿಂದು ಖಾಲಿ ಮಾಡಿದ್ದೀನಿ. ಈ ಉಳಿದಿರೋ 3 ಪೀಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಉಳಿದಿರೋ 3 ಪೀಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. 4 ಪೀಸಲ್ಲಿ 3 ಪೀಸು ಉಳಿದಿದೆ. ಆಯಿತಾ? ತುಂಬ ಸಿಂಪಲ್ ಆಗಿದೆ. ನೀವು ಯಾವುದೇ ರೀತಿ ಕ್ವಶನ್ ಕೊಟ್ಟರು ನೀವು ಈ ರೀತಿ ಇಮ್ಯಾಜಿನ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿಯ ವಿಧಗಳು. ಭಿನ್ನರಾಶಿಲಿ ಎಷ್ಟು ಟೈಪ್ಸ್ ಇದೆ ಅಥವಾ ಫ್ರಾಕ್ಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂದರೆ ಒಂದೊಂದು ಬುಕ್ಕಲ್ಲಿ ಒಂದೊಂದು ಕೊಟ್ಟಿರ್ತಾನೆ. ನಾನು ಕನ್ಸೈಸ್ ಮಾಡಿಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ. ಒಂದು ಲೈಕ್ ಫ್ರಾಕ್ಷನ್. ಲೈಕ್ ಅಂದರೆ ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ. ಇನ್ನೊಂದು ಅನ್ಲೈಕ್ ಫ್ರಾಕ್ಷನ್. ಅನ್ಲೈಕ್ ಅಂದರೆ ಕನ್ನಡದಲ್ಲಿ ಅಸಮರೂಪದ ಭಿನ್ನರಾಶಿ. ನೆಕ್ಸ್ಟು ಪ್ರಾಪರ್ ಫ್ರಾಕ್ಷನು, ಕನ್ನಡದಲ್ಲಿ ಸಮಭಿನ್ನರಾಶಿ. ಅದಾದಮೇಲೆ ಇಂಪ್ರಾಪರ್ ಫ್ರಾಕ್ಷನ್, ಕನ್ನಡದಲ್ಲಿ ವಿಷಮ ಭಿನ್ನರಾಶಿ. ಅದಾದಮೇಲೆ ಮಿಕ್ಸ್ಡ್ ಫ್ರಾಕ್ಷನ್, ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿ. ಆಯಿತಾ? ನಾನು ಟೋಟಲಾಗಿ 5 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ. ಆಯಿತಾ? 5 ಕ್ಲಾಸಿಫಿಕೇಶನ್ ಮಾಡಿದ್ದೀನಿ. ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಫ್ರಾಕ್ಷನ್ನು, ಅನ್ಲೈಕ್ ಫ್ರಾಕ್ಷನ್ನು, ಅದಾದಮೇಲೆ ಪ್ರಾಪರು, ಇಂಪ್ರಾಪರು, ಮಿಕ್ಸ್ಡ್ ಫ್ರಾಕ್ಷನ್. ಟೋಟಲಾಗಿ 5 ಫ್ರಾಕ್ಷನ್. ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ, ಅಸಮರೂಪದ ಭಿನ್ನರಾಶಿ, ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಇದು 5 ಟೈಪು ನೆನ್ಪಿಟ್ಕೊಳ್ಳಿ. ಇಷ್ಟು ಕಲ್ತ್ಕೊಂಡ್ರೆ ಸಾಕು, ನವೋದಯ ಎಕ್ಸಾಮ್ಗೆ ಇಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಫಸ್ಟ್ ಒಂದು ಲೈಕ್ ಫ್ರಾಕ್ಷನ್, ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ. ಲೈಕ್ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ. ಅದ್ರಲ್ಲಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಆ ನಂಬರ್ ಇದೆಯಲ್ಲ, ಅದರಲ್ಲಿ ಯಾವುದೋ ಒಂದು ನಂಬರ್ ಕಾಮನ್ ಆಗಿದೆ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲೈಕ್ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ ಅಂದ್ರೆ ಏನು ಅಂತ ಪಿಕ್ಚರು ಮತ್ತು ಆ ನಂಬರ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ಈ ಭಿನ್ನರಾಶಿ ಇದೆಯಲ್ಲ ಫ್ರಾಕ್ಷನ್ನ, ಇದನ್ನ ಆಡು ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಡು ಭಾಷೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಮಾತುಕತೆ ನಡೆಯುತ್ತಲ್ಲ, ಆ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆಲ್ಲ ಮಕ್ಕಳಿಗೆಲ್ಲ ನೇರವಾಗಿ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆಯಿತಾ? ಅಲ್ಲಿ ನೋಡಿ, ಇಲ್ಲಿ ಏನಿದೆ ಕಾಮನ್ ಆಗಿ? ಯೂನಿಫಾರ್ಮ್ ನೋಡಿ ಮಕ್ಕಳದು, ಅಥವಾ ನಂಬರ್ ನೋಡಿ. ಫಸ್ಟ್ 1/2 ಅಂತ ಇದೆ. ನೆಕ್ಸ್ಟ್ ನಂಬರು 3/2 ಅಂತ ಇದೆ. ನೆಕ್ಸ್ಟ್ ನಂಬರು 5/2 ಅಂತ ಇದೆ. ನೆಕ್ಸ್ಟ್ ನಂಬರು 9/2 ಅಂತ ಇದೆ. ಏನು ಕಾಮನ್ ಆಗಿದೆ? ಇದರಲ್ಲಿ ಡಿನಾಮಿನೇಟ್ರ್ ಕಾಮನ್ ಆಗಿದೆ. ಆಯಿತಾ? ಇದೇನಂತಾರೆ ಗೊತ್ತಾ? ಇಂಗ್ಲೀಷಲ್ಲಿ ನ್ಯೂಮರೇಟ್ರ್ ಅಂತಾರೆ. ಇದನ್ನು ನ್ಯೂಮರೇಟ್ರ್ ಅಂತಾರೆ, ಇದನ್ನು ಡಿನಾಮಿನೇಟ್ರ್ ಅಂತಾರೆ. ಕನ್ನಡದಲ್ಲಿ ಇದನ್ನು ಅಂಶ ಅಂತಾರೆ, ಇದನ್ನು ಛೇದ ಅಂತ ಕರೀತಾರೆ. ಆಯಿತಾ? ಇಲ್ಲಿ ನೋಡಿ, ಇದೆಲ್ಲ ಡಿನಾಮಿನೇಟ್ರ್ ಸೇಮ್ ಇದೆ. ಆಯಿತಾ? ನಾನು ಆಡು ಭಾಷೆಯಲ್ಲಿ ಇದನ್ನು ಏನಂತ ಕರಿತೀನಿ ಅಂದರೆ,
ಇದನ್ನ ಅಂಗಿ ಅಂತ ಕರಿತೀನಿ, ಇದನ್ನ ಚಡ್ಡಿ ಅಂತ ಕರಿತೀನಿ. ಇದು ಅಂಗಿ, ಇವೆಲ್ಲ ಮೇಲ್ಗಡೆ ಇರೋದೆಲ್ಲ ಅಂಗಿ ಶರ್ಟ್ಸ್ ಆಯ್ತಾ, ಕೆಳಗಡೆ ಇರೋದೆಲ್ಲ ಚಡ್ಡಿ. ನ್ಯೂಮರೇಟ್ರು ಡಿನಾಮಿನೇಟ್ರು ಅಂಶ ಛೇದ ಅನ್ನೋದು ಬದಲು ನಾನು ಆಡು ಭಾಷೆಯಲ್ಲಿ ಇದನ್ನ ಅಂಗಿ ಅಂತ ಕರಿತೀನಿ, ಇದನ್ನ ಚಡ್ಡಿ ಅಂತ ಕರಿತೀನಿ ಆಯ್ತಾ. ಇಲ್ಲಿ ನೋಡಿ ಎಲ್ಲರದ್ದು ಚಡ್ಡಿ ಸೇಮ್ ಇದೆ, ಎಲ್ಲರದ್ದು ಚಡ್ಡಿ ಸೇಮ್ ಇದೆ ಅಂದ್ರೆ ಎಲ್ಲ ಒಂದೇ ಸ್ಕೂಲ್ ಹೋಗ್ತಾ ಇರ್ತಾರೆ. ಆ ಫಿಗರ್ ನೋಡಿ ಮಕ್ಕಳು, ಅವ್ರದ್ದೆಲ್ಲ ಶಾರ್ಟ್ಸ್ ಎಲ್ಲ ಚಡ್ಡಿನೂ ಸೇಮ್ ಇದೆ, ಒಂದೇ ಕಲರ್ ಚಡ್ಡಿ ಇದೆ ಆಯ್ತಾ, ಒಂದೇ ಕಲರ್ ಚಡ್ಡಿ ಇದೆ. ಈ ತರ ಇದರಿಂದ ಲೈಕ್ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ. ನೋಡಿ ಲೈಕ್ ಫ್ರಾಕ್ಷನ್ ಅಥವಾ ಸಮರೂಪದ ಭಿನ್ನರಾಶಿಗೆ ಇನ್ನೊಂದು ಎಕ್ಸಾಂಪಲ್ ಆಯ್ತಾ. ಇದರಲ್ಲಿ ನಂಬರ್ ನೋಡಿ, ಬೇರೆ ನಂಬರ್ ಕೊಟ್ಟಿದ್ದೀನಿ. ಇದರಲ್ಲಿ 1/7 ಇದೆ, 3/7 ಇದೆ, ನೆಕ್ಸ್ಟು 5/7 ಇದೆ, ನೆಕ್ಸ್ಟು 9/7 ಇದೆ. ಇದರಲ್ಲೂ ಅಷ್ಟೇ ಎಲ್ಲರದ್ದು ಚಡ್ಡಿ ಸೇಮ್ ಇದೆ, ಒಂದೇ ಕಲರ್ ಚಡ್ಡಿ, ಒಂದೇ ಕಲರ್ ಚಡ್ಡಿ ಆಯ್ತಾ. ಎಲ್ಲರದ್ದು ಚಡ್ಡಿ ಒಂದೇ ಕಲರ್ ಇದ್ರೆ ಅವರೆಲ್ಲ ಒಂದೇ ಸ್ಕೂಲ್ ಹೋಗ್ತಾರೆ. ಈ ತರ ಇದ್ರೆ ಇದನ್ನ ಲೈಕ್ ಫ್ರಾಕ್ಷನ್ ಅಥವಾ ಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ. ಆ ಫೋಟೋ ನೋಡಿದ್ರೆ ಆ 3 ಜನ ಮಕ್ಕಳು ಎಲ್ಲ ಒಂದೇ ಕಲರ್ ಚಡ್ಡಿ ಹಾಕೊಂಡಿದ್ದಾರೆ, ಒಂದೇ ಕಲರ್ ಚಡ್ಡಿ ಹಾಕಿದ್ದಾರೆ ಅಂದ್ರೆ ಒಂದೇ ಸ್ಕೂಲ್ ಹೋಗ್ತಾರೆ ಅಂತ ಒಂದು ಅರ್ಥ ಆಯ್ತಾ. ಚಡ್ಡಿ ಏನಾರೋ ಒಂದೇ ಕಲರ್ ಇದ್ರೆ, ಒಂದೇ ಕಲರಲ್ಲಿ ನಂಬರ್ ಎಲ್ಲ ಸೇಮ್ ಇದ್ರೆ, ಇದೆಲ್ಲ ಸೇಮ್ ನಂಬರ್ ಇದ್ರೆ ಅದನ್ನ ಲೈಕ್ ಫ್ರಾಕ್ಷನ್ ಅಥವಾ ಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಅನ್ಲೈಕ್ ಫ್ರಾಕ್ಷನ್, ಕನ್ನಡದಲ್ಲಿ ಅಸಮರೂಪದ ಭಿನ್ನರಾಶಿ. ಇದ್ರಲ್ಲಿ ನೋಡಿ ನಂಬರ್ ಎಲ್ಲ 1/5 ಅಂತ ಇದೆ, ನೆಕ್ಸ್ಟು 3/2 ಅಂತ ಇದೆ, ನೆಕ್ಸ್ಟು 5/7 ಅಂತ ಇದೆ, ನೆಕ್ಸ್ಟು 9/11 ಅಂತ ಇದೆ ಆಯ್ತಾ. ಇಲ್ಲಿ ನೋಡಿ ಒಂದೊಂದು ನಂಬರ್ ಇದೆ, ಇದು 5, ಇದು 2, ಇದು 7, ಇದು 11, ಎಲ್ಲ ನಂಬರು ಡಿಫ್ರೆಂಟ್ ಇದೆ, ಬೇರೆ ಬೇರೆ ಥರ ಇದೆ ಆಯ್ತಾ. ಅಂದರೆ ಡಿನಾಮಿನೇಟ್ರು ಬೇರೆ ಬೇರೆ ನಂಬರ್ ಇದೆ, ಡಿನಾಮಿನೇಟ್ರಲ್ಲಿ ಬೇರೆ ಬೇರೆ ನಂಬರ್ ಇದ್ರೆ ಅದನ್ನ ಅನ್ಲೈಕ್ ಫ್ರಾಕ್ಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಛೇದ, ಬೇರೆ ಬೇರೆ ನಂಬರ್ ಇದೆ, ಬೇರೆ ಬೇರೆ ಅಂಕಿ ಇದ್ರೆ ಛೇದದಲ್ಲಿ ಅದನ್ನ ಅಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ. ಈಗ ಆಡು ಭಾಷೆಯಲ್ಲಿ ಚಡ್ಡಿ ಎಲ್ಲ ಬೇರೆ ಬೇರೆ ಇದೆ ನೋಡಿ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಚಡ್ಡಿ ಎಲ್ಲ ಬೇರೆ ಬೇರೆ ತರ ಇದೆ. ಅಲ್ಲಿ ನೋಡಿ ಆ ಮಕ್ಕಳು ಎಲ್ಲ ಜೇಮ್ಸ್ ಬಾಂಡ್ಗಳು, ಒಬ್ಬೊಬ್ರು ಒಂದೊಂದು ಕಲರ್ ಚಡ್ಡಿ ಹಾಕೊಂಡಿದ್ದಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಸ್ಕೂಲ್ಗೆ ಹೋಗ್ತಾರೆ ಅಂತ ಆಯ್ತಾ. ಒಬ್ಬೊಬ್ರು ಒಂದೊಂದು ಕಲರ್ ಚಡ್ಡಿ ಹಾಕಿದ್ದಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಸ್ಕೂಲ್ ಹೋಗ್ತಾರೆ ಅಂತ ಅರ್ಥ ಆಯ್ತಾ. ಆ ತರ ಇದ್ರೆ ಇದನ್ನ ಅನ್ಲೈಕ್ ಫ್ರಾಕ್ಷನ್ ಅಥವಾ ಅಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಅನ್ಲೈಕ್ ಫ್ರಾಕ್ಷನ್ಗೆ ಇನ್ನೊಂದು ಎಕ್ಸಾಂಪಲ್, ಅಸಮರೂಪದ ಭಿನ್ನರಾಶಿಗೆ ಇನ್ನೊಂದು ಎಕ್ಸಾಂಪಲ್. ಇದರಲ್ಲೂ ಅಷ್ಟೇ ನಂಬರ್ ನೋಡಿ, ಕೇರ್ಫುಲ್ ಆಗಿ ನಂಬರ್ ಅಬ್ಸರ್ವ್ ಮಾಡಿ. 1/7 ಅಂತ ಇದೆ, 3/5 ಅಂತ ಇದೆ ಆಯ್ತಾ, 3/7 ಅಂತ ಇದೆ ಆಯ್ತಾ, 9/13 ಅಂತ ಇದೆ ಆಯ್ತಾ. ಇದರೆಲ್ಲ ಡಿನಾಮಿನೇಟರ್ ಎಲ್ಲ ಬೇರೆ ಬೇರೆ ನಂಬರ್ ಆಯ್ತಾ, ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳಿದೆ ಆಯ್ತಾ. ಈ ರೀತಿ ಡಿನಾಮಿನೇಟರ್ ಎಲ್ಲ ಬೇರೆ ಬೇರೆ ನಂಬರ್ ಇದ್ರೆ ಅದನ್ನ ಅನ್ಲೈಕ್ ಫ್ರಾಕ್ಷನ್ ಅಥವಾ ಅಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ. ಮಕ್ಕಳೆಲ್ಲ ನೋಡಿ ನಿಮ್ಗೆ ಗೊತ್ತಾ, ಒಬ್ಬೊಬ್ರು ಜೇಮ್ಸ್ ಬಾಂಡ್ಗಳು, ಚಿಕ್ಕ ಚಿಕ್ಕ ಜೇಮ್ಸ್ ಬಾಂಡ್ಗಳು, ಒಬ್ಬೊಬ್ರು ಒಂದೊಂದು ಚಡ್ಡಿ ಹಾಕೊಂಡು ನಿಂತಿದ್ದಾರೆ, ಒಬ್ಬೊಬ್ರು ಒಂದೊಂದು ಕಲರ್ ಚಡ್ಡಿ ಹಾಕ ನಿಂತಿದ್ದಾರೆ ಆಯ್ತಾ. ಒಂದೊಂದು ಕಲರ್ ಚಡ್ಡಿ ಹಾಕೊಂಡು ನಿಂತಿದ್ದಾರೆ ಅಂದ್ರೆ ಡಿನಾಮಿನೇಟ್ರು ಡಿಫರೆಂಟ್ ನಂಬರ್ ಇದ್ರೆ, ಡಿನಾಮಿನೇಟ್ರು ಡಿಫರೆಂಟ್ ನಂಬರ್ ಇದ್ರೆ ಅದನ್ನ ಅನ್ಲೈಕ್ ಫ್ರಾಕ್ಷನ್ ಅಂತ ಕರೀತಾರೆ. ಅಥವಾ ಬೇರೆ ಬೇರೆ ಕಲರ್ ಚಡ್ಡಿ ಹಾಕಿದ್ರೆ, ಮಕ್ಕಳೆಲ್ಲ ಬೇರೆ ಬೇರೆ ಕಲರ್ ಚಡ್ಡಿ ಹಾಕಿದ್ರೆ ಅದನ್ನ ಅನ್ಲೈಕ್ ಫ್ರಾಕ್ಷನ್ ಅಥವಾ ಅಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ ಆಯ್ತಾ. ನೆನ್ಪಿಟ್ಕೋಬೇಕಾದ್ರೆ ನೀವು ಈ ರೀತಿ ನೆನ್ಪಿಟ್ಕೋಬೇಕು ಆಯ್ತಾ. ಡಿನಾಮಿನೇಟ್ರು ಬೇರೆ ಬೇರೆ ನಂಬರ್ ಇದ್ರೆ ಅನ್ಲೈಕ್ ಫ್ರಾಕ್ಷನ್, ಡಿನಾಮಿನೇಟ್ರು ಅಂದ್ರೆ ಬೇರೆ ಬೇರೆ ಚಡ್ಡಿ ಇಕ್ಕಿದ್ರೆ ಅದನ್ನ ಅನ್ಲೈಕ್ ಅಥವಾ ಅಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ. ಡಿನಾಮಿನೇಟರ್ ಎಲ್ಲ ಸೇಮ್ ನಂಬರ್ ಇದ್ರೆ, ಚಡ್ಡಿ ಎಲ್ಲ ಸೇಮ್ ಕಲರ್ ಇದ್ರೆ ಅದನ್ನ ಲೈಕ್ ಫ್ರಾಕ್ಷನ್ ಅಥವಾ ಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ. ಈ ರೀತಿ ನೀವೆಲ್ಲ ನೆನ್ಪಿಟ್ಕೋಬೇಕು ಆಯ್ತಾ. ನ್ಯೂಮರೇಟ್ರು ಡಿನಾಮಿನೇಟ್ರು ಆಯ್ತಾ, ಅಂಶ ಛೇದ. ನಾನೇನ್ ಮಾಡ್ತಾ ಇದ್ದೀನಿ, ಅಂಗಿ ಚಡ್ಡಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಇದ್ರೆ ಇದನ್ನ ನ್ಯೂಮರೇಟರ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಇದನ್ನ ಡಿನಾಮಿನೇಟರ್ ಅಂತ ಕರೀತಾರೆ. ಕನ್ನಡದಲ್ಲಿ ಅಂಶ ಅಂತ ಕರೀತಾರೆ, ಇದನ್ನ ಛೇದ ಅಂತ ಕರೀತಾರೆ. ನಾನೇನಂತ ಕರಿತಾ ಇದ್ದೀನಿ ಆಡು ಭಾಷೆಯಲ್ಲಿ, ಇದನ್ನ ಅಂಗಿ ಅಂತ ಕರಿತಾ ಇದ್ದೀನಿ, ಮೇಲ್ಗಡೆನ ಇದನ್ನ ಚಡ್ಡಿ ಅಂತ ಕರಿತೀನಿ ಆಯ್ತಾ. ಲೈಕ್ ಫ್ರಾಕ್ಷನ್ ಅಂದ್ರೆ ಚಡ್ಡಿ ಎಲ್ಲ ಒಂದೇ ಕಲರ್ ಇರುತ್ತೆ ಆಯ್ತಾ, ಡಿನಾಮಿನೇಟರ್ ನಂಬರ್ ಎಲ್ಲ ಸೇಮ್ ನಂಬರ್ಸ್ ಇರುತ್ತೆ. ಆ ಥರ ಇದನ್ನು ಲೈಕ್ ಫ್ರಾಕ್ಷನ್ ಅಥವಾ ಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ ಆಯ್ತಾ. ಚಡ್ಡಿ ಎಲ್ಲ ಒಂದೇ ಕಲರ್ ಇದ್ರೆ, ನಂಬರ್ ಎಲ್ಲ ಸೇಮ್ ನಂಬರ್ ಇದ್ರೆ ಅದನ್ನ ಸಮರೂಪದ ಭಿನ್ನರಾಶಿ ಅಥವಾ ಲೈಕ್ ಫ್ರಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅನ್ಲೈಕ್ ಫ್ರಾಕ್ಷನ್ ಅಂದ್ರೆ ಚಡ್ಡಿ ಎಲ್ಲ ಬೇರೆ ಬೇರೆ ಕಲರ್ ಇದ್ರೆ, ಡಿನಾಮಿನೇಟರ್ ನಂಬರ್ ಎಲ್ಲ ಬೇರೆ ಬೇರೆ ಇದ್ರೆ ಅದನ್ನ
ಅನ್ಲೈಕ್ ಫ್ರಾಕ್ಷನ್ ಅಥವಾ ಅಸಮ ರೂಪದ ಭಿನ್ನರಾಶಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಒಂದೇ ಒಂದು ಸೇಮ್ ಕಲರ್ ಚಡ್ಡಿ ಇದ್ರೆ ಲೈಕ್ ಫ್ರಾಕ್ಷನ್, ಡಿಫ್ರೆಂಟ್ ಕಲರ್ ಚಡ್ಡಿ ಇದ್ರೆ ಅನ್ಲೈಕ್ ಫ್ರಾಕ್ಷನ್, ಡಿನಾಮಿನೇಟರ್ ಸೇಮ್ ನಂಬರ್ ಇದ್ರೆ ಲೈಕ್ ಫ್ರಾಕ್ಷನ್, ಡಿನಾಮಿನೇಟರ್ ಬೇರೆ ಬೇರೆ ನಂಬರ್ ಇದ್ರೆ ಅನ್ಲೈಕ್ ಫ್ರಾಕ್ಷನ್. ಇಷ್ಟೇ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಅಥವಾ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಅಥವಾ ಇಂಪಾರ್ಟೆಂಟ್ ಟೈಪ್ ಪ್ರಾಪರ್ ಫ್ರಾಕ್ಷನ್, ಕನ್ನಡದಲ್ಲಿ ಸಮಭಿನ್ನ ರಾಶಿ. ಆಯ್ತಾ? ನೋಡಿ, ಹೆಸರಲ್ಲೇ ಡೆಫಿನೇಷನ್ ಇದೆ, ಈ ಹೆಸರಲ್ಲೇ ಅದ್ರ ಡೆಫಿನೇಷನ್ ಇದೆ. ಪ್ರಾಪರ್ ಫ್ರಾಕ್ಷನ್, ಸಮಭಿನ್ನ ರಾಶಿ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಪ್ರಾಪರ್ ಡ್ರೆಸ್ ಅಂತ ನೆನ್ಪಿಟ್ಕೋಬಹುದು ನೀವು. ಆ ಪಿಕ್ಚರ್ ನೋಡಿ, ಆ ಪಿಕ್ಚರ್ ನಂದೇ ಯೂಸ್ ಮಾಡಿದ್ದೀನಿ, ಅದರಲ್ಲಿ ಪ್ರಾಪರ್ ಡ್ರೆಸ್ ಹಾಕಿದ್ದೀನಿ. ಪ್ರಾಪರ್ ಡ್ರೆಸ್ ಹಾಕಿದ್ರೆ ಅದನ್ನ ಪ್ರಾಪರ್ ಫ್ರಾಕ್ಷನ್ ಅಂತ ಕರೀತಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್ ಎಲ್ಲ ನೋಡಿ, 1/2 ಅಂತ ಇದೆ. ಆಯ್ತಾ? ಇನ್ನೊಂದು ಎಕ್ಸಾಂಪಲ್ಲು 3/4 ಅಂತ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ಲು 3/7 ಅಂತ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ಲು 1/4 ಅಂತ ಇದೆ. ಆಯ್ತಾ? ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದು ಅಂಗಿ, ಇದು ಚಡ್ಡಿ, ಅಂಗಿ ಚಡ್ಡಿ, ಅಂಗಿ ಚಡ್ಡಿ, ಅಂಗಿ ಚಡ್ಡಿ. ನ್ಯೂಮರೇಟರ್ನ ಅಂಗಿ ಅಂತ ಕರಿತಾ ಇದ್ದೀನಿ, ಡಿನಾಮಿನೇಟರ್ನ ಚಡ್ಡಿ ಅಂತ ಕರಿತಾ ಇದ್ದೀನಿ. ಆಯ್ತಾ? ಕನ್ನಡದಲ್ಲಿ ಅಂಶನ ಅಂಗಿ ಅಂತ ಕರಿತಾ ಇದ್ದೀನಿ, ಛೇದನ ಚಡ್ಡಿ ಅಂತ ಕರಿತಾ ಇದ್ದೀನಿ. ಇಲ್ಲೆಲ್ಲ ನೋಡ್ಕೊ ಬನ್ನಿ, ಅಂಗಿ ಚಿಕ್ಕ ಇದೆ, ಚಡ್ಡಿ ಉದ್ದ ಇದೆ. ಆಯ್ತಾ? ನ್ಯೂಮರೇಟರ್ ಚಿಕ್ಕ ಇದೆ, ಡಿನಾಮಿನೇಟರ್ ದೊಡ್ಡ ಇದೆ. ಇಲ್ಲಿ ನೋಡಿ, ಅಂಗಿ ಚಿಕ್ಕ ಇದೆ, ಚಡ್ಡಿ ಉದ್ದ ಇದೆ. ಆಯ್ತಾ? ನ್ಯೂಮರೇಟರ್ ಚಿಕ್ಕ ಇದೆ, ಡಿನಾಮಿನೇಟರ್ ಉದ್ದ ಇದೆ. ಇಲ್ಲಿ ನೋಡಿ, ಅಂಗಿ ಚಿಕ್ಕ ಇದೆ, ಚಡ್ಡಿ ಉದ್ದ ಇದೆ. ನ್ಯೂಮರೇಟರ್ ಚಿಕ್ಕ ಇದೆ, ಡಿನಾಮಿನೇಟರ್ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಅಂಗಿ ಚಿಕ್ಕ ಇದೆ, ಚಡ್ಡಿ ಉದ್ದ ಇದೆ. ನ್ಯೂಮರೇಟರ್ ಚಿಕ್ಕ ಇದೆ, ಡಿನಾಮಿನೇಟರ್ ದೊಡ್ಡ ಇದೆ. ಅಂದರೆ ಇದರ ಅರ್ಥ, ಫಿಗರ್ ನೋಡಿ, ನ್ಯೂಮರೇಟರ್ ಯಾವಾಗಲೂ ಚಿಕ್ಕ ಇರಬೇಕು, ಡಿನಾಮಿನೇಟರ್ ಯಾವಾಗಲೂ ದೊಡ್ಡ ಇರಬೇಕು. ಆಯ್ತಾ? ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ಏನಾರ ದೊಡ್ಡ ಇದ್ರೆ, ಆಯ್ತಾ, ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ಏನಾರ ದೊಡ್ಡ ಇದೆ ನೋಡಿ, ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ದೊಡ್ಡ ಇದೆ, ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ದೊಡ್ಡ ಇದೆ, ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ದೊಡ್ಡ ಇದೆ, ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ದೊಡ್ಡ ಇದ್ರೆ ಅದನ್ನ ಪ್ರಾಪರ್ ಫ್ರಾಕ್ಷನ್, ಸಮಭಿನ್ನ ರಾಶಿ ಅಂತ ಹೇಳ್ತಾರೆ. ಆಡು ಭಾಷೆಯಲ್ಲಿ ಏನಂತಾರೆ? ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಪ್ರಾಪರ್ ಡ್ರೆಸ್ ಅಂತ. ಅಲ್ಲಿ ನೋಡಿ ಹಾಕಿರೋದು ಪ್ರಾಪರ್ ಡ್ರೆಸ್, ಅಂಗಿ ಚಿಕ್ಕ ಇದೆ, ಪ್ಯಾಂಟ್ ಉದ್ದ ಇದೆ. ಆ ಥರ ಇದ್ರೆ ಅದನ್ನ ಪ್ರಾಪರ್ ಡ್ರೆಸ್ ಅಂತ ಕರೀತಾರೆ ಅಥವಾ ಪ್ರಾಪರ್ ಫ್ರಾಕ್ಷನ್ ಅಂತ ಕರೀತಾರೆ. ಆ ಥರ ಇದ್ರೆ ಪ್ರಾಪರ್ ಫ್ರಾಕ್ಷನ್ ಅಲ್ಲ, ಅಂಗಿ ಚಿಕ್ಕ ಇರಬೇಕು, ಪ್ಯಾಂಟ್ ಉದ್ದ ಇರಬೇಕು. ಆ ಥರ ಇದ್ರೆ ಅದನ್ನ ಪ್ರಾಪರ್ ಡ್ರೆಸ್ ಅಂತ ಕರೀತಾರೆ. ಇದು ಹಂಗೇನೆ, ಅಂಗಿ ಚಿಕ್ಕ ಇದೆ, ಪ್ಯಾಂಟ್ ಉದ್ದ ಇದೆ. ಈ ರೀತಿ ನೀವು ನೆನ್ಪಿಟ್ಕೊಳ್ಳಿ. ಆಯ್ತಾ? ಅಂಗಿ ಚಿಕ್ಕ ಇದ್ದು ಪ್ಯಾಂಟ್ ಉದ್ದಾಗಿದ್ರೆ ಅದು ಪ್ರಾಪರ್ ಡ್ರೆಸ್ಸು, ಪ್ರಾಪರ್ ಫ್ರಾಕ್ಷನ್ನು, ಕನ್ನಡದಲ್ಲಿ ಸಮಭಿನ್ನ ರಾಶಿ. ಈ ರೀತಿ ನೆನ್ಪಿಟ್ಕೋಬೇಕು. ಆಯ್ತಾ? ಆ ಪಿಕ್ಚರ್ ನೆನ್ಪಿಟ್ಕೊಳ್ಳಿ, ಸಾಕಾಗತ್ತೆ ನಿಮ್ದು. ಅಂಗಿ ಚಿಕ್ಕ ಇದೆ, ಪ್ಯಾಂಟು ಉದ್ದಾಗಿದೆ. ಆ ಥರ ಇದ್ರೆ ಅದನ್ನ ಪ್ರಾಪರ್ ಡ್ರೆಸ್ ಅಂತ ಕರೀತಾರೆ. ಇಲ್ಲಿ ಪ್ರಾಪರ್ ಫ್ರಾಕ್ಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಮಭಿನ್ನ ರಾಶಿ ಅಂತ ಕರೀತಾರೆ. ಅಥವಾ ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ 2 ಇದಕ್ಕಿಂತ ಜಾಸ್ತಿ ಇದೆ, 4 3ಗಿಂತ ಜಾಸ್ತಿ ಇದೆ, 7 3ಗಿಂತ ಜಾಸ್ತಿ ಇದೆ, 4 1ಗಿಂತ ಜಾಸ್ತಿ ಇದೆ. ಆ ಥರ ಇದ್ರೆ ಅದನ್ನ ಪ್ರಾಪರ್ ಫ್ರಾಕ್ಷನ್, ಸಮಭಿನ್ನ ರಾಶಿ ಅಂತ ನೆನ್ಪಿಟ್ಕೋಬಹುದು ನೀವು. ನೆಕ್ಸ್ಟ್ ಡೆಫಿನೇಷನ್ ನೋಡಿ, ಇಂಪ್ರಾಪರ್ ಫ್ರಾಕ್ಷನ್, ಕನ್ನಡದಲ್ಲಿ ವಿಷಮ ಭಿನ್ನ ರಾಶಿ. ಆಯ್ತಾ? ಇದ್ರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನಂದು ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಇಂಪ್ರಾಪರ್ ಡ್ರೆಸ್. ಇಂಪ್ರಾಪರ್ ಡ್ರೆಸ್ ಅಂದ್ರೆ ಅಂಗಿ ಉದ್ದಗೈತೆ, ಪ್ಯಾಂಟ್ ಚಿಕ್ಕ ಇದೆ. ಆಯ್ತಾ? ಇಂಪ್ರಾಪರ್ ಡ್ರೆಸ್, ಅಲ್ಲಿ ನೋಡಿ, ಅಂಗಿ ಉದ್ದಗೈತೆ, ಚಡ್ಡಿ ಚಿಕ್ಕ ಇದೆ. ಈ ತರ ಇದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ಇಂಪ್ರಾಪರ್ ಡ್ರೆಸ್ ಅಂತ ಕರೀತಾರೆ. ಕನ್ನಡದಲ್ಲಿ ವಿಷಮ ಭಿನ್ನ ರಾಶಿ. ಆಯ್ತಾ? ನ್ಯೂಮರೇಟರ್ ಅಂದ್ರೆ ಅಂಗಿ, ಅದು ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ. ಅಂಗಿ ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ. ಆಯ್ತಾ? ನಂಬರ್ ನೋಡಿ 7. ಆಯ್ತಾ? ಅಂಗಿ ಚಡ್ಡಿಗಿಂತ ಉದ್ದ ಇದೆ. ನೆಕ್ಸ್ಟ್ 3/2. ಆಯ್ತಾ? ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ. ನೆಕ್ಸ್ಟು 13/7, ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ. ಆಯ್ತಾ? ನೆಕ್ಸ್ಟು 11/4, ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ. ಇಲ್ಲ ನೋಡಿ, ಅಂಗಿ ಚಡ್ಡಿಗಿಂತ ಜಾಸ್ತಿ ಇದೆ, ಅಂಗಿ ಚಡ್ಡಿಗಿಂತ ಜಾಸ್ತಿ ಇದೆ, ಅಂಗಿ ಚಡ್ಡಿಗಿಂತ ಜಾಸ್ತಿ ಇದೆ, ಅಂಗಿ ಚಡ್ಡಿಗಿಂತ ಜಾಸ್ತಿ ಇದೆ. ಆ ಥರ ಇದ್ರೆ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನ ರಾಶಿ ಅಂತ ಹೇಳ್ತಾರೆ. ಆಯ್ತಾ? ಡ್ರೆಸ್ ನೋಡಿ, ಅಂಗಿ ಉದ್ದಾಗಿದೆ, ಚಡ್ಡಿ ಚಿಕ್ಕ ಇದೆ, ಇಂಪ್ರಾಪರ್ ಡ್ರೆಸ್ ಅಲ್ವಾ? ಇಂಪ್ರಾಪರ್ ಡ್ರೆಸ್ಸು, ಅದನ್ನೇ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ವಿಷಮ ಭಿನ್ನ ರಾಶಿ ಅಂತ ನೆನ್ಪಿಟ್ಕೊಳ್ಬೋದು ನಾವು. ನೆಕ್ಸ್ಟ್ ನೋಡಿ, ಮಿಕ್ಸ್ಡ್ ಫ್ರಾಕ್ಷನ್, ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ. ಅದೇನು ಹೇಳ್ತೀವಿ ಡೆಫಿನೇಷನ್ನು? ಎ ಹೋಲ್ ನಂಬರ್ ವಿತ್ ಪ್ರಾಪರ್ ಫ್ರಾಕ್ಷನ್ ಅಂದರೆ ಒಂದು ಹೋಲ್ ನಂಬರ್ ಇರಬೇಕು, ಅದಾದಮೇಲೆ ಒಳಗಡೆ ಪ್ರಾಪರ್ ಫ್ರಾಕ್ಷನ್ ಇರಬೇಕು. ಆಯಿತಾ?
ನೋಡಿ, ಒಂದು ಹೋಲ್ ನಂಬರ್ ಇದೆ, ಅದಾದ್ಮೇಲೆ ಒಂದು ಪ್ರಾಪರ್ ಫ್ರಾಕ್ಷನ್ ಇರಬೇಕು. ಹೋಲ್ ನಂಬರು ಪ್ರಾಪರ್ ಫ್ರಾಕ್ಷನ್, ಒಂದು ಹೋಲ್ ನಂಬರ್ ಇದೆ, ಅದಾದ್ಮೇಲೆ ಪ್ರಾಪರ್ ಫ್ರಾಕ್ಷನ್ ಇದೆ. ಒಂದು ಹೋಲ್ ನಂಬರ್ ಇದೆ, ಒಂದು ಪ್ರಾಪರ್ ಫ್ರಾಕ್ಷನ್ ಇದೆ. ಇಲ್ಲಿ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹೋಲ್ ನಂಬರು ಪೂರ್ಣ ಸಂಖ್ಯೆ, ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಪ್ರಾಪರ್ ಡ್ರೆಸ್ ಇದೆ. ಇದು ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಪ್ರಾಪರ್ ಡ್ರೆಸ್. ನ್ಯೂಮರೇಟರ್ ಚಿಕ್ಕ ಇದೆ, ಡಿನಾಮಿನೇಟರ್ ದೊಡ್ಡ ಇದೆ. ಆಯ್ತಾ? ಹೋಲ್ ನಂಬರು ಇದು ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಪ್ರಾಪರ್ ಡ್ರೆಸ್ಸು. ಆಯ್ತಾ? ನ್ಯೂಮರೇಟರ್ ಚಿಕ್ಕ ಇದೆ, ಡಿನಾಮಿನೇಟರ್ ದೊಡ್ಡ ಇದೆ. ಇಲ್ಲೂ ಅಷ್ಟೇ, ಹೋಲ್ ನಂಬರು ಒಳಗಡೆ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂದರೆ ಪ್ರಾಪರ್ ಡ್ರೆಸ್ಸು. ಅಂಗಿ ಚಿಕ್ಕ ಇದೆ, ಪ್ಯಾಂಟ್ ಉದ್ದಾಗಿದೆ ಅಥವಾ ಚಡ್ಡಿ ಉದ್ದ ಇದೆ. ನೆಕ್ಸ್ಟ್ ಅಷ್ಟೇ, ಹೋಲ್ ನಂಬರು ಪೂರ್ಣ ಸಂಖ್ಯೆ, ಇದು ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂದರೆ ಏನು? ಅಂಗಿ ಚಿಕ್ಕ ಇದೆ, ಪ್ಯಾಂಟ್ ಉದ್ದ ಇದೆ. ನ್ಯೂಮರೇಟರ್ ಚಿಕ್ಕ ಇರಬೇಕು, ಡಿನಾಮಿನೇಟರ್ ಉದ್ದ ಇರಬೇಕು. ಈ ಥರ ಇದ್ರೆ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಅಂತ ಹೇಳ್ತಾರೆ. ಅಂದರೆ ಒಳಗಡೆ ಪ್ರಾಪರ್ ಡ್ರೆಸ್ ಆಗಿರಬೇಕು. ಪಿಕ್ಚರ್ ನೋಡಿ, ಆ ಪಿಕ್ಚರ್ ನೋಡಿ, ಒಳಗಡೆ ಪ್ರಾಪರ್ ಡ್ರೆಸ್ ಆಗಿರಬೇಕು. ಪ್ರಾಪರ್ ಡ್ರೆಸ್ ಅಂದರೆ ನ್ಯೂಮರೇಟರ್ ಚಿಕ್ಕ ಇರಬೇಕು, ಡಿನಾಮಿನೇಟರ್ ದೊಡ್ಡ ಇರಬೇಕು. ಪ್ರಾಪರ್ ಡ್ರೆಸ್ ಅಂದ್ರೆ ಅದೇ ಅಲ್ವಾ? ನ್ಯೂಮರೇಟರ್ ಚಿಕ್ಕ ಇರಬೇಕು, ಡಿನಾಮಿನೇಟರ್ ದೊಡ್ಡ ಇರಬೇಕು. ಅದಾದಮೇಲೆ ಇಲ್ಲಿ ಹೋಲ್ ನಂಬರ್ ಇರಬೇಕು, ಇಲ್ಲಿ ಯಾವ್ದಾದ್ರು ಒಂದು ಹೋಲ್ ನಂಬರ್ ಇರಬೇಕು. ಈ ಥರ ಇದ್ರೆ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್, ಮಿಶ್ರ ಭಿನ್ನರಾಶಿ ಅಂತ ಕರೀತಾರೆ. ಇದು ನೆನ್ಪಿಟ್ಕೋಬೇಕು ಅಂದ್ರೆ ಪಿಕ್ಚರ್ ನೋಡಿ, ಒಳಗಡೆ ಪ್ರಾಪರ್ ಡ್ರೆಸ್ ಇದೆ. ಪ್ರಾಪರ್ ಡ್ರೆಸ್ ಅಂದ್ರೆ ಅಂಗಿ ಚಿಕ್ಕ ಇದೆ, ಪ್ಯಾಂಟು ಉದ್ದಾಗಿದೆ. ಅಂಗಿ ಚಿಕ್ಕ, ಪ್ಯಾಂಟ್ ಉದ್ದಾಗಿದೆ. ಅದಾದ್ಮೇಲೆ ಮೇಲ್ಗಡೆ ಒಂದು ಕೋಟು ಅಥವಾ ಜಾಕೆಟ್. ಆ ಥರ ಇದ್ರೆ ಅದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಅಂತ ನೆನ್ಪಿಟ್ಕೋಬಹುದು. ನೋಡಿ, ಈಗ ಒಂದೇ ಸಲ ಎಲ್ಲ ಟೈಪ್ ಫ್ರಾಕ್ಷನ್ನು ಕನ್ಕ್ಲೂಡ್ ಮಾಡ್ತೀನಿ. ಅಂದರೆ ಕನ್ಕ್ಲೂಡ್ ಅಂದರೆ ಸಮರೈಸ್ ಮಾಡ್ತೀನಿ. ಫಸ್ಟು ಲೈಕ್ ಫ್ರಾಕ್ಷನ್ನು ಸಮರೂಪದ ಭಿನ್ನರಾಶಿ, ನೆಕ್ಸ್ಟು ಅನ್ಲೈಕ್ ಫ್ರಾಕ್ಷನ್ನು ಅಸಮರೂಪದ ಭಿನ್ನರಾಶಿ, ಅದಾದಮೇಲೆ ಪ್ರಾಪರ್ ಫ್ರಾಕ್ಷನ್ನು ಸಮಭಿನ್ನರಾಶಿ, ಇಂಪ್ರಾಪರ್ ಫ್ರಾಕ್ಷನ್ನು ವಿಷಮ ಭಿನ್ನರಾಶಿ, ನೆಕ್ಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನು ಮಿಶ್ರ ಭಿನ್ನರಾಶಿ. ಈ 5 ಭಿನ್ನರಾಶಿನ ಒಂದೇ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ನೀವು ಅದೇ ರೀತಿ ನೆನ್ಪಿಟ್ಕೊಳ್ಳಿ. ಆಯ್ತಾ? ಫಸ್ಟ್ ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಲೈಕ್ ಫ್ರಾಕ್ಷನ್ ಅಂದರೆ ಸಮರೂಪದ ಭಿನ್ನರಾಶಿ. ಚಡ್ಡಿ ಎಲ್ಲ ಸೇಮ್ ಇರುತ್ತೆ. ಆಯ್ತಾ? ಚಡ್ಡಿ ಎಲ್ಲ ಸೇಮ್ ಇರುತ್ತೆ. ಈ ರೀತಿ ಚಡ್ಡಿ ಎಲ್ಲ ಸೇಮ್ ಇದ್ರೆ ಅದನ್ನ ಲೈಕ್ ಫ್ರಾಕ್ಷನ್ ಅಥವಾ ಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ. ನೆಕ್ಸ್ಟ್ ಅನ್ಲೈಕ್ ಅಥವಾ ಅಸಮರೂಪದ ಭಿನ್ನರಾಶಿ. ಆಯ್ತಾ? ಇದರಲ್ಲೂ ಚಡ್ಡಿ ಎಲ್ಲ ಬೇರೆ ಬೇರೆ ಇರುತ್ತೆ. ಆಯ್ತಾ? ನೋಡಿ, 7/11 ಇಲ್ಲೆಲ್ಲ ಚಡ್ಡಿ ಎಲ್ಲ ಬೇರೆ ಬೇರೆ ಇರುತ್ತೆ. ಚಡ್ಡಿ ಎಲ್ಲ ಬೇರೆ ಬೇರೆ ಇದ್ರೆ ಅದನ್ನ ಅಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ. ಲೈಕ್ ಫ್ರಾಕ್ಷನ್ ಸಮರೂಪದ ಭಿನ್ನರಾಶಿ ಅಂದ್ರೆ ಚಡ್ಡಿ ಎಲ್ಲ ಒಂದೇ ತರ ಇರುತ್ತೆ, ಡಿನಾಮಿನೇಟರ್ ಎಲ್ಲ ಸೇಮ್ ಇರುತ್ತೆ. ಅನ್ಲೈಕ್ ಫ್ರಾಕ್ಷನ್ ಎಲ್ಲ ಚಡ್ಡಿ ಎಲ್ಲ ಬೇರೆ ಬೇರೆ ಇರುತ್ತೆ. ಚಡ್ಡಿ ಅಂದ್ರೆ ಡಿನಾಮಿನೇಟರ್ ಎಲ್ಲ ಬೇರೆ ಬೇರೆ ನಂಬರ್ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಪ್ರಾಪರ್ ಡ್ರೆಸ್ ಅಂದ್ರೆ ಅಂಗಿ ಚಿಕ್ಕ ಇರಬೇಕು, ಪ್ಯಾಂಟು ಉದ್ದ ಇರಬೇಕು. ಆ ಥರ ಇದ್ರೆ ಅದನ್ನ ಪ್ರಾಪರ್ ಫ್ರಾಕ್ಷನ್ ಅಂತ ಕರೀತಾರೆ. ಆಯ್ತಾ? ಪ್ರಾಪರ್ ಫ್ರಾಕ್ಷನ್ ಸಮಭಿನ್ನರಾಶಿ ಅಂದ್ರೆ ಅಂಗಿ ಚಿಕ್ಕ ಇರಬೇಕು, ಪ್ಯಾಂಟು ಉದ್ದ ಇರಬೇಕು. ನ್ಯೂಮರೇಟರ್ ಚಿಕ್ಕ ಇರಬೇಕು, ಡಿನಾಮಿನೇಟರ್ ಉದ್ದ ಇರಬೇಕು. ಆ ಥರ ಇರೋದನ್ನ ಪ್ರಾಪರ್ ಫ್ರಾಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಇಂಪ್ರಾಪರ್ ಡ್ರೆಸ್ ಅಂತ. ಇಂಪ್ರಾಪರ್ ಡ್ರೆಸ್ ಅಂದ್ರೆ ಅಂಗಿ ಉದ್ದಾಗಿರುತ್ತೆ, ಚಡ್ಡಿ ಚಿಕ್ಕ ಇರುತ್ತೆ. ಅಂಗಿ ಉದ್ದಾಗಿದ್ದು ಚಡ್ಡಿ ಚಿಕ್ಕ ಇದ್ರೆ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನರಾಶಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ 7/3. ಆಯ್ತಾ? ನೋಡಿ, ಅಂಗಿ ಉದ್ದಾಗಿದೆ, ಚಡ್ಡಿ ಚಿಕ್ಕ ಇದೆ. ಆ ಥರ ಇದ್ರೆ ಇಂಪ್ರಾಪರ್ ಅಥವಾ ವಿಷಮ ಭಿನ್ನರಾಶಿ ಅಂತ ಕರೀತಾರೆ. ನೆಕ್ಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೇನು? ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಒಳಗಡೆ ಪ್ರಾಪರ್ ಡ್ರೆಸ್ ಆಗಿರ್ಬೇಕು. ಆಯ್ತಾ? ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಒಳಗಡೆ ಪ್ರಾಪರ್ ಡ್ರೆಸ್ ಹಾಕಿರ್ಬೇಕು, ಮೇಲ್ಗಡೆ ಒಂದು ಕೋಟ್ ಆಗಿರ್ಬೇಕು. ಆಯ್ತಾ? ಅಂದ್ರೆ ಅದು ಪ್ರಾಪರ್ ಫ್ರಾಕ್ಷನ್ ಆಗಿರ್ಬೇಕು. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಅಂಗಿ ಚಿಕ್ಕ, ಪ್ಯಾಂಟ್ ಉದ್ದ, ಮತ್ತೆ ಇಲ್ಲಿ ಒಂದು ಹೋಲ್ ನಂಬರ್ ಇರಬೇಕು. ಆ ಥರ ಇದ್ರೆ ಅದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಅಂತ ಕರೀತಾರೆ. ಆಯ್ತಾ? ನೀವು ಅಷ್ಟೇ ಈ ರೀತಿ ನೆನ್ಪಿಟ್ಕೊಳ್ಳಿ.